ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೆ, ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೆ, ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೆ. ತುಂಬುರು ನಾರದ ವಂದಿತ ವಿಘ್ನನಾಶನೆ, ತುಂಬುರು ನಾರದ ವಂದಿತ ವಿಘ್ನನಾಶನೆ. ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಅಂಚನೆ ದುಂಬುದ ಕಾರ್ಯಕ್ರಮ ಸ್ವಾಗತ. ಭುವಜ ಶೆಟ್ಟಿ ಕಾರ್ಯಕಾರಿ ಸಮಿತಿ ಸದಸ್ಯರು ಮುನ್ನೂರು ಯುವಕ ಮಂಡಲ. ಮುನ್ನೂರು ಯುವಕ ಮಂಡಲ ನೆತ್ತ 57ನೇ ವರ್ಷದ ಸಂಭ್ರಮದ ಈ ಸಡಗರದ ಪೊರ್ತೋಡು ಯುವಕ ಮಂಡಲದ ಪರವಾದ ಪ್ರತಿ ವರ್ಷಲ ಜೋಕ್ಲೆಗೊಂಜಿ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷಲ ಮಲ್ತಂದು ಬರೋದಿಲ್ಲ. ಮಿತ್ರರೇ, ಈ ಒಂಜಿ ಕಾರ್ಯಕ್ರಮ ಪ್ರಾರಂಭಡು ಸುಮಾರು ಒಂಜಿ 15-20 ವರ್ಷದ ದುಂಬು ಈ ಪರಿಸರಡು ಬಡತನದ ಒಂಜಿ ಜೋಕ್ಲೆನು ಗುರುತು ಮಲ್ತದ್ದು. ಆ ಜೋಕ್ಲೆಗೆ ಒಂಜಿ ವಿದ್ಯಾಭ್ಯಾಸಗೂ ಪ್ರೋತ್ಸಾಹಕರು ಪಂಪಿನ ಒಂಜಿ ನೆಲೆಟಿ ಆ ಜೋಕ್ಲೆಗೆ ಒಂಜಿ ವರ್ಷಗೂ ದಾದ ಬೂರ ಅವಶ್ಯಕತೆ ಉಂಡ. ಅವಾಗಲ್ನ ಸಮವಸ್ತ್ರ ಆದುಪ್ಪು, ಬ್ಯಾಗ್ ಆದುಪ್ಪು, ಐಕೆ ಬೋಡಪಿನ ಪುಸ್ತಕಲಾದುಪ್ಪು ಮಾತ ಕೊರ್ದು ಆ ಜೋಕ್ಲೆನು ಒಂಜಿ ವರ್ಷದ ಇಡೀ ಖರ್ಚಿನ ಒಂಜಿ ಯುವಕ ಮಂಡಲ ತೂದು ಆ ಜೋಕ್ಲೆಗೆ ಒಂಜಿ ಎಜುಕೇಷನ್ಗೆ ಅವಕಾಶ ಮಲ್ತುಕೊರ್ನ ಸಂಸ್ಥೆ ಬಂಡಾವು ಮುನ್ನೂರು ಯುವಕ ಮಂಡಲ. ಐದು ಪಕ್ಕ ನೇನು ವಿಸ್ತಾರವಾದ ಕೊನೋಡು ಪಂಡದು ಇನಿ ಮಾತಾ ಜೋಕ್ಲೆಗಳ ಒಂಜಿ ಈ ಯುವಕ ಮಂಡಲದ ಸಹಾಯಕ ಏನೊಂದು ಬತ್ತಿನ ಜೋಕ್ಲೆಗೆ ಒಂಜಿ ಪುಸ್ತಕ ವಿತರಣೆ ಮಲ್ಪಡು ಬಂದ್ವಿನ ಒಂಜಿ ನೆಲೆಟ್ಟಿ. ಐದು ಪಕ್ಕ ಇನಿ ಏರು ಪೂರ ಯುವಕ ಮಂಡಲದ ಒಂಜಿ ಎಜುಕೇಷನ್ಗೆ ಸಂಬಂಧಪಟ್ಟಿನ ಒವೇ ಒಂಜಿ ವಿಚಾರ ಆಡು ಪುಸ್ತಕತ್ತಿನ ಬೇತೆ ಒವೇ ವಿಚಾರ ಆಂಡಲ ಐಕ್ ಪ್ರೋತ್ಸಾಹ ಕೊರ್ಪುನ ಒಂಜಿ ಕಾರ್ಯಕ್ರಮವನ್ನು ಯುವಕ ಮಂಡಲ ಮಂತೊಂದು ಪೋಂದು ಅಂಚನೆ ಈ ಸರ್ತಿಲ ಸುಮಾರು ಒಂಜಿ 500 ಜೋಕ್ಲೆಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಈ ವೇದಿಕೆಡೆ ನಡಪೆರಂಡು. ಬೈದಿನ ಮಾತಾ ವಿದ್ಯಾರ್ಥಿ ಪೋಷಕರಿಗೆ ಯಾನು ಸುರುಕಾದ ನಿಖಲೇನು ಸ್ವಾಗತ ಮಲ್ತೊಂದು ಇಣಿತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜನಪ್ರಿಯ ಶಾಸಕರೈನ ಯುಟಿ ಖಾದರ್ ಮಲ್ಪಡಿತ ಆಂಡಾರು ಮೂಲು ಬರಂದಿನ ಅರೇನು ಬರ್ಪೇರು ಮನ್ಪಿನ ನಿರೀಕ್ಷೆನು ದುಮ್ಮದಿ ಒಂದು ಕಾರ್ಯಕ್ರಮವನ್ನು ತುಂಬಿಕೊಂಡು ಹೊಂದಿಲ್ಲ. ಅಂಚನೆ ಇನ್ನಿತ ಈ ಒಂಜಿ ಕಾರ್ಯಕ್ರಮದ ಗುರ್ಕಾರ್ಮೆನ್ನು ವಹಿಸರಲ್ಲೇರಿ ನಮ್ಮ ಹಿತ ಚಿಂತಕರೇ ಜನಪ್ರಿಯ ಹೋರಾಟಗಾರರೈನ ಸುನಿಲ್ ಕುಮಾರ್ ಬಜಾಲ್, ಪ್ರಧಾನ ಕಾರ್ಯದರ್ಶಿ ಶಿವಶಿವರು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮೇರೇನು ಮೂಲು ಸೇರಿದಿನ ಮಾತಾ ಎಂಗಲ್ಲ ಮಿತ್ರನ ಪರವಾದ ಯುವಕ ಮಂಡಲದ ಪರವಾದ ಸ್ವಾಗತ ಮಲ್ತೊಂದು ಮೇರೆಗೆ ರಕ್ಷಿತ್ ಕಾರ್ಯಕಾರಿ ಸಮಿತಿ ಸದಸ್ಯರು ಮೇರೆ ಹೂಗೊಂದು ಸ್ವಾಗತ ಮಲ್ಪಡಿಸಿದ್ದೇನೆ. ವೇದಿಕೆ ಉಡುಪುನ ಮಲ್ಲ ಬಿನ್ನೇರಾದ ಬೈದಿನಂಚಿನ ನೆಕ್ಕು ತುಂಬಲ ಈ ಎಂಗಲ ಹಲವಾರು ಕಾರ್ಯಕ್ರಮಗಳು ಭಾಗವಹಿಸಿನ ಎಂಗಲ ಆತ್ಮೀಯರಾಯಿನಂಚಿನ ತಾರನತ ಕಟ್ಟಿ ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ ಮೇರೆಲ್ಲ ಯುವಕ ಮಂಡಲದ ಪರವಾದ ಯಾನು ಆರ್ಥಿಕವಾದ ಸ್ವಾಗತ ಮಲ್ತೊಂದುಲ್ಲೆ. ಮೇರೆಗೆ ಕಾರ್ತಿಕ್ ಶೆಟ್ಟಿ ಮೇರೆ ಪೂಕೊರ್ದು ಸ್ವಾಗತ ಮಲ್ಪಡೋದಕ್ಕೆ ಏನದಿಲ್ಲ.
ನನ್ನೊಂಜಿ ಬಿನ್ನೆರಾದ ಬೈದಿನಾರು ಜಯರಾಮ್ ಪೂಜಾರಿ ಸೂತ್ರಬೇಳು ಉಪಾಧ್ಯಕ್ಷರು ಗೋಕರ್ಣತ ಬ್ಯಾಂಕ್ ಕುದ್ರೋಳಿ ಮೇರೆಲ್ಲ ಮಾತ ಸೇರ್ದಿನ ಮೂಲ ಸಂಗಾತಿನಕಲ ಪರವಾದ ಸ್ವಾಗತ ಮಲ್ತಂದು ಯುವಕ ಮಂಡಲದ ಪರವಾದ ಸ್ವಾಗತ ಮಲ್ತಂದು ಮೇರೆ ಶಿವಾಜಿತ್ ಮೇರೆ ಭೂಕರ್ದು ಸ್ವಾಗತ ಮಾಡಲು ಕೇಳಿದಿಲ್ಲ. ಅವೇ ರೀತಿ ನನ್ನಜ್ಜಿ ನಮ್ಮಮ್ಮ ಕಾರ್ಯಕ್ರಮಕ್ಕೂ ಮಲ್ಲ ಬಿನ್ನೆರಾದ ಬೈದಿನಾರು ಶಿಕ್ಷಕಿಯನ ಶ್ರೀಮತಿ ಸವಿತಾ ನಾಯಕ್ ಒಂಜಿ ಜೋಕುಲೆಗೆ ಖಾಲಿ ವಿದ್ಯಾಭ್ಯಾಸದೊಟ್ಟಿಗೆ ಈ ಸಮಾಜೋಡು ಒಂಜಿ ಎಡ್ಡೆ ಪ್ರಜೆಯಾದ ಅಕಲೇನು ನಿರೂಪಣೆ ಮಲ್ಪನ ಒಂಜಿ ಸೌಭಾಗ್ಯನೇ ಅವು ಶಿಕ್ಷಕಿಯರನ್ನ ಇನ್ನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಶ್ರೀಮತಿ ಸವಿತಾ ನಾಯಕ್ ಮುಖ್ಯ ಶಿಕ್ಷಕಿಯಾದ ಪ್ರೌಢಶಾಲೆ ಪೆರ್ಮನೂರು ಮೇರೆಲ್ಲ ನಮ್ಮ ಯುವಕ ಮಂಡಲದ ಪರವಾದಲ ಮೂರು ಸೇರಿದಿನ ಮಾತ ವಿದ್ಯಾರ್ಥಿನಕನ ಪರವಾದಲ ಆರ್ಥಿಕವಾದ ಸ್ವಾಗತ ಮಲ್ತಂದು ಮೇರೆಗೆ ಶ್ರೀಮತಿ ಪೃಥ್ವಿ ರಕ್ಷಿತ್ ಮೇರೆ ಪೂಕರ್ದು ಸ್ವಾಗತ ಮಲ್ಪಡೋದು ಕೇಳಿದಿಲ್ಲ. ಅಂಜನೆ ಯುವಕ ಮಂಡಲದ ಅಧ್ಯಕ್ಷರೇನ ಹರೀಶ್ ಮುಂಡೋಳಿ ವೇದಿಕೆಡುಲ್ಲೇರು ಅರೆಲ್ಲ ಯುವಕ ಮಂಡಲದ ಪರವಾದ ಆರ್ಥಿಕವಾದ ಸ್ವಾಗತ ಮಂತಂದು ಮೇರೆಗೆ ಗಗನ್ ಮೇರೆ ಪೂಕರ್ದು ಸ್ವಾಗತ ಮಲ್ಪಡೋದು ಕೇಳಿದಿಲ್ಲ. ಸಂಸ್ಥೆ ಅವು ಸುಮಾರು ವರ್ಷ ದೀರ್ಘವಾದ ಒರಿ ಹೊಡೆದಾಂಡ ಐಕ್ಯ ಮುಖ್ಯ ಕಾರಣ ಆ ಮಾರ್ಗದರ್ಶನ ಹೆಂಗಲ್ಲ ಯುವಕ ಮಂಡಲದ ಹಿರಿಯರಾಯ್ನ ಅಂಚನೆ ಸಲಹೆಗಾರರಾಯ್ನ ಓವೇ ಒಂಜಿ ತಪ್ಪಿತ್ತು ನಾನು ತೆಗೆದು ಸರಿಕೊಳೋದು ಸಲಹೆ ಮಲ್ತಿದ್ದು ಯುವಕ ಮಂಡಲ ಈ ರೀತಿಗೆ ಮುಂದುವರ್ಸನ ಮುಖ್ಯ ಕಾರಣಕರ್ತರೇನ ಯುವಕ ಮಂಡಲದ ಸಲಹೆಗಾರನ ಕೃಷ್ಣಪ್ಪ ಸಾಲ್ಯಾನ್ ಮೇರೆಲ್ಲ ಈ ಸಂದರ್ಭಗಳು ಯುವಕ ಮಂಡಲದ ಪರವಾದ ಸ್ವಾಗತ ಮಲ್ತಂದು ಮೇರೆಗೆ ಗಣೇಶ್ ಪ್ರಸಾದ್ ಯುವಕ ಮಂಡಲದ ಕೋಶಾಧಿಕಾರಿ ಮೇರೆ ಸ್ವಾಗತ ಮಲ್ಪಡೋದು ಕೇಳಿದಿಲ್ಲ. ಯುವಕ ಮಂಡಲದ ಗೌರವ ಅಧ್ಯಕ್ಷರಾಯ್ನ ಸಸೇಂದ್ರ ಕುಲ್ಯಾಲ್ಲ ಈ ವೇದಿಕೆಡುಲ್ಲೇರು ಅರೆಲ್ಲ ಯುವಕ ಮಂಡಲವಾದ ಸ್ವಾಗತ ಮಲ್ತಂದು ಮೇರೆಗೆ ಸದಾಶಿವ ಗುತ್ತಾರ್ ಮೇರೆ ಪೂಕರ್ದು ಸ್ವಾಗತ ಮಲ್ಪಡೋದು ಕೇಳಿದಿಲ್ಲ. రెండు మూచి అతిథి నకలు భాగవహిಸುలేరు అకలు ಬರ್ಪೇರು ಪಂಪಿನ ನಿರೀಕ್ಷೆನ ದುಮ್ಮದಿ ಒಂದು ಶ್ರೀಮತಿ ಮಮತಾ ಎಸ್ ಗಟ್ಟಿ ಅಂಚನೆ ಪ್ರೀತಮ್ ಕುಮಾರ್ ಅಂಚನೆ ಮಾಬಲ ಹೆಗ್ಡೆ ದತ್ತೇರಿ ಮತ್ತು ಬರ್ಪೇರು ಪಂಪಿನ ನಿರೀಕ್ಷೆನ ಒಂದು ಮೂಲು ಮಾಧ್ಯಮ ಪ್ರತಿನಿಧಿಗಳಿಂದ ಸ್ವಾಗತ ಮಾಡ್ತೊಂದು ಅಂಚನೆ ಪತ್ರಿಕಾ ಮಾಧ್ಯಮದಗಳಿಂದ ಸ್ವಾಗತ ಮಾಡ್ತೊಂದು ಅಂಚನೆ ಎಂಗಳ ಬೇತೆ ಬೇತೆ ಸಂಘದ ಹತ್ತಿನ ಎಂಗಳ ಇದೇಶ ಸಂಘಟನೆದ ಮಿತ್ರ ನಕಲು ಬೈದರೆ ಅಕಲೆ ಬೂರೆರೆಲ್ಲ ಸ್ವಾಗತ ಮಾಡ್ತಂದು ಈ ಒಂದು ಸ್ವಾಗತ ಕಾರ್ಯಕ್ರಮ ಮುಕ್ತ ಮಾಡ್ತದೆ ವಿನಂತಿ ಮಾಡ್ತಂದು ಈ ಸ್ವಾಗತ ಭಾಷಣ ಮುಕ್ತ ಮಾಡ್ತಾ ವಂದನೆ. ಧನ್ಯವಾದ. ಧರ್ಮನ 69 ಕೇವಲ ಕೆಲವೇ
ಸದಸ್ಯರಿತ್ತಿನ ಯುವಕ ಮಂಡಲ ಐದು ಪಕ್ಕ ನಿರಂತರ ಯುವಕಿಯರನ್ನ ಸಂಪರ್ಕ ಕೊಡಿದ್ದು ಈ ಒಂಜಿ ಯುವಕ ಮಂಡಲ ಹಲವಾರು ಯುವ ಸದಸ್ಯರು ಸೇರ್ಪಡೆಗೊರ್ಪಣೆ ಅವಕಾಶ ದಿಕ್ಕನು 1970-71 ಇಸವಿಡು ಈ ಒಂಜಿ ಪರಿಸರದ ನೀರಿದ ಅಭಾವನು ಅರಿತದು ಒಂಜಿ ಸಾರ್ವಜನಿಕ ಗ್ಯುವೆಲ್ನ ನಿರ್ಮಾಣ ಮನ್ಪೆರೆ ಸಾಧ್ಯ ಅಂಡ್ ಐದು ಪಕ್ಕ ಯುವಕ ಮಂಡಲದ ಬಾಲವಾಡಿ ಐದು ಪಕ್ಕ ಯುವಕ ಮಂಡಲದ ಅಂಗನವಾಡಿ ಕಾರ್ಯ ಒಂಜಿ ಕ್ಲಾಸಿನ ಆರಂಭ ಮಲ್ಪೆರೆ ಇಂಕ್ಲ ಪ್ರಾರಂಭ ಮಲ್ತ ಸಾರತ ಹೊರಮನುತ್ತ ಸೊನ್ಪನೆ ಇಸವಿಡು ಯುವಕ ಮಂಡಲ ಅತನೇಟ ಬಾಡಿಗೆದ ಕಟ್ಟಡ ಇದ್ದದ್ದು 1997 ಎಂಕಲು ಒಂಜಿ ಯುವಕ ಮಂಡಲದ ಸ್ವಂತ ಕಟ್ಟಡನ ನಿರ್ಮಾಣ ಮನ್ಪೆರೆ ಸಾಧ್ಯ ಅಂಡ್ ಯುವಕ ಮಂಡಲದ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮಡು ಇವೆಲ್ಲ ನನಾತ್ ಆಳ ಮಂತ್ ರಿಂಗ್ ಅಳವಡಿಸಿದ ಈ ಒಂದು ಪರಿಸರದ ಜನಕಲನ ನೀಡಿದ ಸಮಸ್ಯೆಯನ್ನು ಪ್ರಾಮಾಣಿಕವಾದ ಪ್ರಯತ್ನ ಮಂತ ಯುವಕ ಮಂಡಲದ 30ನೇ ವರ್ಷದ ಸವಿ ನೆನಪುಗಾದ ಸಾರ್ವಜನಿಕ ಬಸ್ಸು ತಂಗುದಾಣನು ನಿರ್ಮಾಣ ಮಲ್ತ ಯುವಕ ಮಂಡಲದ 35ನೇ ವಾರ್ಷಿಕೋತ್ಸವದ ಸಮಿ ನೆನಪುಗಾದ ಯುವಕ ಮಂಡಲ ಬೊಕ್ಕ ಬಾಲವಾಡಿ ಬೊಕ್ಕ ಅಂಗನವಾಡಿ ಒಂಜೇ ಸೂರುಡು ಮನ್ಪೆರೆ ಸಾಧ್ಯವಾದ ಎಂಕುಲು ಯುವಕ ಮಂಡಲದ ಪ್ರಥಮ ಅಂತಸ್ತಿದ ಕಟ್ಟಡ ನಿರ್ಮಾಣ ಮಲ್ತ 40ನೇ ವರ್ಷದ ಯುವಕ ಮಂಡಲದ ಸವಿ ನೆನಪುಗಾದ ಸಾರ್ವಜನಿಕ ರಂಗಮಂದಿರ ನಿರ್ಮಾಣ 45ನೇ ವಾರ್ಷಿಕೋತ್ಸವದ ಅಂಗವಾದ ಈ ಒಂದು ಯುವಕ ಮಂಡಲ ಎದುರದ ಸಾರ್ವಜನಿಕ ರಸ್ತೆಗೆ ಇಂಟರ್ಲಾಕ್ ಅಳವಡಿಗೆ ಯುವಕ ಮಂಡಲದ 46ನೇ ವರ್ಷದ ಸವಿ ನೆನಪುಗಾದ ಮುಂದುವರಿದ ಅವೇ ಒಂಜಿ ರಸ್ತೆಗೆ ಇಂಟರ್ಲಾಕ್ ನಿರ್ಮಾಣ ಮಲ್ಪರೆ ಸಾಧ್ಯ ಯುವಕ ಮಂಡಲದ 5ನೇ ವರ್ಷದ ಸವಿ ನೆನಪುಗಾದ 2019ನೇ ಇಸವಿಡು ಯುವಕ ಮಂಡಲದ ಸುವರ್ಣ ಮಹೋತ್ಸವದ ಸಂದರ್ಭಡು ನಿರಂತರ ವರ್ಷ ಇಡೀ 16 ತಿಂಗಳು 16 ಕಾರ್ಯಕ್ರಮವನ್ನು ಮಲ್ಪೆರೆ ಎಂಕಲು ಸಾಧ್ಯ ಐಟ್ ಹಲವಾರು ವಿವಿಧ ಕಾರ್ಯಕ್ರಮನು ತಿಂಗಳಿಗೊಂಜಿ ಕಾರ್ಯಕ್ರಮನು ಜನಪರವಾಯಿನಂಚಿನ ಜನಕ್ಲೆಗೆ ಅನುಕೂಲ ಆಪನಂಚಿನ ಒಂಜಿ 16 ಕಾರ್ಯಕ್ರಮನು 16 ತಿಂಗಳು ಮಲ್ಪೆರೆ ಸಾಧ್ಯ ಯುವಕ ಮಂಡಲದ 54ನೇ ವಾರ್ಷಿಕೋತ್ಸವದ ಸಂದರ್ಭಡು ನಮ್ಮ ಹೈವೇದ ಬರಿಟಿನ ಎಂಗ್ಲನ ಬಸ್ಸು ತಂಗುದಾಣ ರಸ್ತೆ ಅಗಲೀಕರಣ ಸಂದರ್ಭಡು ಪೋಯಿನಿರ್ದಾತ್ರ 54ನೇ ವರ್ಷಡು ಅವೇ ಸಾರ್ಟ್ ಎಂಗ್ಲು ಪುನರ್ ಒಂಜಿ ಸಾರ್ವಜನಿಕ ಬಸ್ಸು ತಂಗುದಾಣ ನಿರ್ಮಾಣ ಮಲ್ತ ಯುವಕ ಮಂಡಲದ 55ನೇ ವರ್ಷ ಒಟ್ಟು ಈ ಒಂದು ಪರಿಸರದ ಜನಕ್ಲೆಗೆ ನೀಡಿದ ಅಭಾವವನ್ನು ಪರಿಹರಿಸಬಾರದು ಯುವಕ ಮಂಡಲದ ಗುವೆಲಿರ್ದು ಒಂಜಿ ಸಾರ್ವಜನಿಕ ಟ್ಯಾಂಕ್ನ ಅಳವಡಿಸಿದ ಆ ಮೂಲಕ ಪರಿಸರದ ಮಾತ ಜನಕ್ಲೆಗೆ ಎಂಕ್ಲು ನೀರಿನ ಒಂದು ಸಮಸ್ಯೆಯನ್ನು ಪರಿಹಾರ ಮಲ್ಪೆರೆ ಎಂಕ್ಲು ಸಾಧ್ಯ ಬಂದಲೆ ನಿರಂತರ 57ನೇ ವರ್ಷದಿಂಚ ಸಾಮಾಜಿಕವಾದ ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಮೇರ್ಲ ವೇದಿಕೆ ಬೈದೇರಿ ಯುವಕ ಮಂಡಲದ ಸದರ 57 ವರ್ಷದಿಂದ ಹಲವಾರು ಸಾಮಾಜಿಕ ಶೈಕ್ಷಣಿಕ ಅಂಚನೆ ಜನಪರವಾದ ಕೆಲಸವನ್ನು ಮಲ್ಪೆರೆ ಸಾಧ್ಯ ಯುವಕ ಮಂಡಲದ ಪರವಾದ ಈ ಒಂಜಿ ಪರಿಸರ ಜೋಕ್ಲೆಗೆ ವಿದ್ಯಾಭ್ಯಾಸಗೂ ಪ್ರೋತ್ಸಾಹ ಕೊಡು ಮಲ್ಪಿನ ಉದ್ದೇಶಡು ಕರಿನ 45 ವರ್ಷದಿಂದ ಉಚಿತ ಪುಸ್ತಕ ವಿತರಣೆ ಅಂಚಿನ ಕಾರ್ಯಕ್ರಮ ನಮ್ಮ ನಿರಂತರವಾಗಿ ಮಾಡ್ತಿದ್ದಿಲ್ಲ ಕರಿನ ವರ್ಷ ನಮ್ಮ ಒಂಜಿ ಸಾರ ಜೋಕ್ಲೆಗೆ ಈ ಒಂದು ಸಂದರ್ಭಡು 56ನೇ ವರ್ಷದ ಸವಿ ನೆನಪುಗಾದ ನಮ್ಮ ಪ್ರತಿ ವರ್ಷದ ಕಾರ್ಯಕ್ರಮ ಕೊಟ್ಟಿಗೆ ಒಂಜಿ ಸಾರ ಜೋಕ್ಲೆ ನಮ್ಮ ಪುಸ್ತಕ ವಿತರಣೆ ಮಾಡಿ ಅಂಚನೆ ಪ್ರತಿ ವರ್ಷ ಯುವಕ ಮಂಡಲದ ಸದಸ್ಯರೇ ಅಭಿನಯ ಮಲ್ಪಂಚಿನ ತುಳು ನಾಟಕವನ್ನು ಅಭಿನಯ ಮಲ್ಪನೊಟ್ಟಿಗೆ ಜನಪರವಾಯಿನ ಜನತ್ನೊಟ್ಟಿಗೆ ನಿರಂತರವಾದ ಬೆರೆಸಿದ ಯುವಕ ಮಂಡಲದ ಈ ಒಂದು ಸಾಧನೆ ಗುರಿಸೋದು 2025ನೇ ಸಾಲಡು ಕರ್ನಾಟಕ ಸರ್ಕಾರದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿದ ಗರಿನ ಎಂಗ್ಲೆ ತೆಗೆದು ಬಹುಶಃ ಈ ಒಂದು ಪ್ರಶಸ್ತಿದ ಗರಿ ತಿಕ್ಕಿದಾತ್ರ ಎಂಗ್ಲೆಗೆ ನನಾತ್ ಸಮಾಜ ಸೇವೆ ಮಲ್ಪನ ಒಂಜಿ ಉದ್ದೇಶನ ಈಡೇರಿ ಮಲ್ಪನಂಚಿನ ಒಂಜಿ ಅವಕಾಶ ಸಿಕ್ಕಿನ ಬಹುಶಃ ನಿರಂತರ 57 ವರ್ಷದಿಂಚ ಈ ಒಂದು ಪರಿಸರದ ಒವೇ ಒಂಜಿ ಸಾಮಾಜಿಕವಾದ ಶೈಕ್ಷಣಿಕವಾದ ಕೆಲಸ ಮಲ್ಪನೊಟ್ಟಿಗೆ ಸೌಹಾರ್ದತೆ ಅಂಚನೆ ಮಾತನ್ನ ಒಂದೇ ಜಾತಿ ಒಂದೇ ಧರ್ಮ ಮಾತು ಆ ನೆಲೆಟ್ಟು ಮಾತನೊಟ್ಟಿಗೆ ನಿರಂತರವಾದ ಬೆರೆತದ್ದು ಹಲವಾರು ಸಾಮಾಜಿಕ ಕೆಲಸನ ಎಂಗ್ಲೆ ಮಲ್ಪೆರೆ ಸಾಧ್ಯ ಮುಖ್ಯವಾದ ಈ ಒಂದು ಕೆಲಸಗಳು ಮಲ್ಪೆರೆ ಸಾಧ್ಯ ಬಂದ ಇವ್ರದ ಜನಕ್ಲನ ಪ್ರೋತ್ಸಾಹ ನಿರಂತರ ಸಲಹೆ ಅಂಚನೆ ಮಾರ್ಗದರ್ಶನ ಅದರೊಟ್ಟಿಗೆ ಯುವಕ ಮಂಡಲದ ಪ್ರತಿಯೊಂದು ಸದಸ್ಯರನ್ನ ಪ್ರಾಮಾಣಿಕ ಪ್ರಯತ್ನದೊಟ್ಟಿಗೆ ಎಂಕಲು ಈ ಒಂಜಿ ಪರಿಸರಡು ಒಂಜಿ ಆದರ್ಶ ಯುವಕ ಮಂಡಲ ಆದ ನಿರಂತರವಾದ ಜನಕ್ಲನ್ನ ಸಂಪರ್ಕ ಕೊಡೋದು ಒಂದು ಕೆಲಸನ ಮಲ್ತಂದರು ಅಂಚನೆ ಈ ವರ್ಷಲ 57ನೇ ವಾರ್ಷಿಕೋತ್ಸವ ಸಂದರ್ಭಡು ಈ ಒಂದು ಸಭಾ ಕಾರ್ಯಕ್ರಮ ಮಂತಂದಿಲ್ಲ ಇನಿ ಹಲವಾರು ಅತಿಥಿಗಳ ಗಣ್ಯ ಅತಿಥಿಗಳ ಸಮ್ಮುಖ ಈ ಒಂದು ಕಾರ್ಯಕ್ರಮ ಅಲ್ಪ ಈ ಒಂದು ಕಾರ್ಯಕ್ರಮಕ್ಕೂ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾಧ್ಯಕ್ಷರು ಯು ಟಿ ಖಾದರ್ ಆರು ಖಂಡಿತವಾದ ಪ್ರತಿ ವರ್ಷ ಎಂಗ್ಲಿ ಬರ್ಪೇರೆ ಈ ವರ್ಷ ಬರ್ಪೆ ಬಂತಿನ ಒಂಜಿ
ಭರವಸೆನ ಕೊರ್ದಿತ್ತೀರಿ ಅಂಚನೆ ವೇದಿಕೆ ಮಲ್ಲ ಗೆಸ್ಟ್ ನಾಕಲ್ ನೋಡಿ ಮಮತಕ್ಕರ್ಲೇರು ಜಯರಾಮ್ ಪೂಜಾರ್ಲಿ ಸುನೀಲ್ ಕುಮಾರ್ ಬಜಾರ್ಲಿ ಸವಿತಾ ನಾಯಕ್ ಅಂಚಿನಕ್ಲ ಮಲ್ಲ ಒಂಜಿ ಎಂಕ್ಲೆಗ್ ಪ್ರೋತ್ಸಾಹ ಈ ಒಂಜಿ ಕಾರ್ಯಕ್ರಮದ ಹೆಸರಿಗೆ ನಿಕ್ಲ ಒಂಜಿ ಪಾಲು ಎಂಕ್ಲಿಗೆ ಮಸ್ತ್ ಸಂತೋಷಗಾನ ವಿಚಾರ ಆ ನೆಲೆಟ್ ಇನಿ ಬೈದಿನ ಮಾತ ವಿದ್ಯಾರ್ಥಿಗಳು ಅಂಚನೆ ವಿದ್ಯಾರ್ಥಿ ಪೋಷಕರು ಎಂಕಲು ಕೊರ್ನಂಚಿನ ಈ ಒಂಜಿ ಪುಸ್ತಕ ಬಹುಶಃ ಎಂಕಲೊಂಜಿ ಎಲ್ಲಿಯ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಪಂಪಿನ ಒಂಜಿ ಸಿದ್ಧಾಂತನು ಎಂಕಲು ಪಾಲಿಸೋದಿಲ್ಲ ಆ ನೆಲೆಟ್ಟು ಎಂಕ್ಲು ಕೊರಂಚನೆ ಈ ಒಂಜಿ ಎಲ್ಲಿಯ ಕಾಣಿಕೆ ದಯಮಲ್ತದೆ ನಿಕ್ಲಿನ ಜೋಕ್ಲಿನ ವಿದ್ಯಾಭ್ಯಾಸ ಈ ಒಂಜಿ ಪೂರಕವಾದ ಪ್ರಯೋಜನ ಆಪುನ್ ಪಂಪಿನ ಒಂಜಿ ಸದಾಭಿಷ ರಾಶಿದೊಟ್ಟಿಗೆ ನಿಕ್ಲಿನ ಮಾತನ್ನ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮಲ್ತಂದು ಕಾರ್ಯಕ್ರಮದ ಕಡೆಮುಟ್ಟ ಎಂಕ್ಲಿಗೆ ಪಾಲದ ತೊಂಡು ಪಂದಿಕ್ಲ ವಿನಂತಿ ಮಲ್ತದೆ ಎನ್ನ ಎರಡು ಪ್ರಾಸ್ತಾವಿಕ ಭಾಷೆದಂತೆ ಸರ್ವೇ ಜನ ಸುಖಿನೋಬ. ಧನ್ಯವಾದ ಶ್ರೀ ಹರೀಶ್ ಮುಂಡೇಲ್ ಮೇರೆಗೆ ಅಂಜನೇ ಕೇಂದ್ರದಲ್ಲ ಸತ್ಯದ ತುಡರಿಗೆ ತುಳುನಾಡಿ ಬುಲ್ಪಾತ್ ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತುಳು ಭಕ್ತಿದ ಭಾವವು ದೈವೊಳೆನ ನುಡಿಯಾತಳು ಸತ್ಯದ ತುಡರಿಗೆ ತುಳುನಾಡೆ ಬುಲ್ಪಾತ್ ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತುಳು ಕೊಡಿಯಡಿಟ್ಟು ದೈವೊಳೆನ ಸಿರಿ ನರ್ತನ ಗಗ್ಗರದ ಸೇವೆನ ನಿನ್ನ ಅಭಯ ಜೀಟಿ ಧನ್ಯವಾದ ತಾರನಂತ ಗಟ್ಟಿ ಬಂಧುಲೆ ಮಾತೆರೆಗಳ ನಮಸ್ಕಾರ. 300 ಯುವಕ ಮಂಡಲದ 57ನೇ ವರ್ಷದ ಈ ಒಂಜಿ ವಾರ್ಷಿಕೋತ್ಸವದ ಪೊರ್ತುಡು ಊರಲೆ ಅಂಚನೆ ಈ ಒಂಜಿ ಲೇಸ್ದ ಗುರ್ಕಾರ್ಮೆ ವಯಸ್ಸನ ಎನ್ನ ಸನ್ಮಿತಿರರಾಯನ ಸುನೀಲ್ ಕುಮಾರ್ ಬಜಾಲ್ರೆ ಈ ಒಂಜಿ ಉದಿಪನದ ಲೇಸಂಡು ಮಲ್ಲ ಬಿನ್ನೆರಾದ ಪಾಲ್ಪಡೆಯೊಂದುಪ್ಪನ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಯನ ಶ್ರೀಮತಿ ಮಮತಾ DS ಗಟ್ಟಿಯರೆ ಅಂಚನೆ ನಮ್ಮ ಪಂಜಂದಾಯ ಬಂಟ ವೈದ್ಯನಾಥ ಕೊರಗತನಿಯ ಈ ಆದಿಸ್ಥಳ ಅಂದೇತ ಉಪಾಧ್ಯಕ್ಷರಾಯಿನ ಮಾನ್ಯ ಮಾಬಲೆಗ್ಡರೆ ಜಯರಾಮ್ ಪೂಜಾರ್ಲೆ ಅಂಚನೆ ಬಬ್ಬುಕಟ್ಟೆ ಶಾಲೆದ ಮುಖ್ಯೋಪಾಧ್ಯಾಯರಾಯನ ಸವಿತಾ ನಾಯಕರೇ ಅಂಚನೆ ಹಿರಿಯರಾಯನ ಕೃಷ್ಣಪ್ಪ ಸಾಲ್ಯಾನ್ರೆ ಹರೀಶ್ ಮುಂಡೋಳಿಯರೇ ಅಂಚ ಈ 300 ಯುವಕ ಮಂಡಲದ ಮಾತ ಪದಾಧಿಕಾರಲ್ಲೇ ಈ ದೊಂಬುದ ಪೆಟ್ಟಿಗೆ ಎಂಚ ಭಾಷಣಕ್ಕೆ ಏನೋರ ಬೋರ್ಡ ಭಾಷಣ ಬೋರ್ಡ ವೇದಿಕೆ 4 ಫ್ಯಾನ್ ಇತ್ತು ನೆನಪ ಕುಲ್ಲರ್ನಿ ಭಾರಿ ಭಂಗ ಹಾಕೊಂಡು ಇನ್ನು ಪೂರ ನಿಖಿಲ ಜೋಕ್ಲನೊಟ್ಟಿಗೆ ಬತ್ತದಾರು ಈ ಒಂಜಿ ಯುವಕ ಮಂಡಲದಕ್ಕಲ ಬಾರಿ ಮಲ್ಲ ಉದಾತ್ತವಾಯಿನ ಬಾರಿ ಒಂಜಿ ಮೌಲ್ಯಯುತವಾಯಿನ ಒಂಜಿ ಸೇವೆ ಎಂದು ಕಲ್ಪನಾ ಜೋಕ್ಲೆಗ್ ಪುಸ್ತಕ ಕೊರದು ಆ ಮೂಲಕ
ಜೋಕುಲು ನನ್ನ ದುಂಬುಗಳ ಎಡ್ಡೆ ಕಲ್ಪೋಡು ಒಂದು ಪನ್ಪುನೇನು ಅದು ಈ ಒಂಜಿ ಲೇಸನ್ ಮಲ್ಪ ಅಟ್ಟನೆ ಮಲ್ತದೇರು 300 ಯೋಗ ಮಂಡಲದ ಇಂಚಿತ್ತನ ಅವಿಯತೋ ಸಮಾಜಮುಖಿ ಸೇವೆಯನ್ನು ಕರಿನ 57 ವರ್ಷದಿಂಚ ನಡಪ ಒಂದು ಬೈದೇರು ನನ್ನ ದುಂಬುಗಳ ಈ ಸಂಸ್ಥೆದ ಸೇವೆಲು ಅವು ಎಡ್ಡೆ ರೀತಿ ನಡತೊಂದು ಬರಡಂದು ಯಾನು ಈ ಪೊರ್ತುಡು ಬಯಕುವೆ ಜೋಕುಲು 1 ನಿಮಿಷ ಡಿ ಕೆ ಬಿ ಕೊರೋದಕ್ಕೆ ನೋಡು ಎಂತ ಕನ್ನಡದಲ್ಲಿ ಮಾತಾಡೋದ ತುಳುವಿನಲ್ಲಿ ಮಾತಾಡೋದ ಇಲ್ಲಿ ಕೇಳು ಪುಟ 1 ನಿಮಿಷ ಸೈಲೆಂಟಾ ತುಳುಟ್ಟು ಪಾತ್ರ ಅರ್ಥ ಮಾಡತ್ತ ಕೋಡೆ ಬೈಯಾಗ ಅವೇರು ಬಲಿಪುನಿಯಲ್ಲಿ ಪನಡುಟು ಬಲೆ ಕುಲ್ಲ ಕೋಡೆ ಬೈಯಾಗ ಸೋಮೇಶ್ವರ ಕಡಲದ ತೀರಾಗ ಪಾಸಾಯಿನ ಗಮ್ಮತ್ತು ಮನ್ಪೆರೆ ಪೋಯಿನ 2 ಕುಟುಂಬದ ಜೋಕಲ್ನ ಪೈಕೆಡು ಒಂಜಿ 10 ವರ್ಷದ ಬಾಲೆ ಮೊಹಮ್ಮದ್ ಅರ್ಜಾನ್ ಪನ್ಪುನ ಬಾಲೆ ಕಡಲ್ದ ಮುರ್ಕ್ವಿ 10 ವರ್ಷ ಅಪಗ ಅಕಲನೆ ಒಟ್ಟಿಗೆ ಇತ್ತನ ಇಸ್ಮಾಯಿಲ್ ಫರ್ಜಾನ್ ಪನ್ಪುನ 15 ವರ್ಷದ ಬಾಲೆ ಕಡಲ್ಗೆಲಾಗಿದ್ದು ಸುಮಾರು 10 ನಿಮಿಷ ಕಡಲದ ಆ ಜೋರದ ತೆರೆತ ನಡುಟು ಆ ಬಾಲಿನ ಅವೆಂಚನೋ ಮಿತ್ತು ಕೊನತ ಪಾಡ್ದು ಜೂವ ಒರಿಪಾವೆ ಆ ಮಿತ್ತು ಕೊನತ ಪಾಡ್ದಾನಾಗ ಈ ಎರೆಗೆ ಮೊಹಮ್ಮದ್ ಫರ್ಜಾನ್ಗಲ ಒಂಜಾತ್ ನೀರು ಆಯನ ಬಂಜಿಗೆ ಮತ್ತ ಪೋದುಪ್ಪುಂಡು ಆಂಡಲ ಬಾರಿ ಸಾಸಡ್ ಆಯೆ ಆ ಬಾಲಿನ ಬದುಕಾಯಿ ಆಯ್ ಮಲ್ಲ ಮಟ್ಟಡು ಮೀಂದರೆ ತೆರಿದನಾಯತ್ ಅಂಡ್ ಆಯ್ ಪನ್ಪಿಂಚಿನ ಬಂಡ ಎಂಕ್ ಎನ್ನೊಟ್ಟಿಗೆ ಬೈದನ ಎನ್ನ ದೋಸ್ತಿನ ಒರಿಪಾ ಹೊಡಿತಂಡು ಐಕ್ ಯಾನ್ ಎನ್ನ ಮಾತ ಶ್ರಮ ಪಾಡ್ದು ಯಾನ್ ಆಯನ ಮಿತ್ತ ಕೊನೆರ ಪ್ರಯತ್ನ ಮಂತೆ ಅಂದು ಇಂಚಿನಟ್ಟು ಸಾಧ್ಯ ಅಂಡವು ಆಯನ ಧೈರ್ಯಾಡು ಸಾಧ್ಯ ಅಂಡು ಧೈರ್ಯಾಡು ತುಲೆಂದೇನು ಮಾತ ಶಾಲೆಡ್ ಕಲ್ಪಾಯರ ಅಪ್ಪುಜಿ ಅವೇ 15 ದಿನಕ್ಕೆ ದುಂಬು ನಮ್ಮ ಅರೆಕಳಡು 17 ವರ್ಷದೊಂಜಿ ಬಾಲೆ ಸಂದೀಪ್ ಅನ್ಪನ ಬಾಲೆ ಆಯಲ ಪೂರ ಆಯನ ಕ್ಲಾಸ್ದ ಜೋಕುಲ್ನೊಟ್ಟಿಗೆ ಒಂಜಿ ನೀರದ ಪಾಯಗ್ ಗೊಬ್ಬೆರ ಪೋತನಿ ಆ 17 ವರ್ಷದ ಬಾಲೆ ನೀರಡು ಮುರ್ಕ್ವಿ ಒಟ್ಟಿಗೆ ತನ್ನ ಜೋಕುಲ್ ದಾದ ಮನ್ಪುಯರು ಸೀದಾ ಇಲ್ಲಡೆ ಪೋದು ಮಣಿಪ್ಪಂದೆ ಕೊಲ್ಲುವೇರು ಬೈಯಾಗ ಇಲ್ಲದಕ್ಲ ಆ ಬಾಲಿನ ನಾಡರೆ ಪೆದಡ್ನಗನೇ ಗೊತ್ತು ಆ ಬಾಲೆ ಒಟ್ಟಿಗೆ ಪೋಯಿನ ಜೋಕುಲ್ನೊಟ್ಟಿಗೆ ಪಾಯಡು ಮುರುಕುದೆ ಆಯನ ಒಟ್ಟಿಗೆ ತನ್ನ ಜೋಕುಲು ಅಕಲ್ನಾತಿಗೆ ಬತ್ತದ ಇಲ್ಲಡ ಮಣಿಪಂದೆ ಕೊಲ್ಲು ಒಂದೇ ಇರಂದು ತುಲೆ ಈ ರಡ್ಡು ಘಟನೆ ನಮ್ಮನೆ ಊರುಡು ನಡತನಂಚಿತ್ತನ ಒಂಜೆಟ್ಟು ಆಣಮಗೆ 15 ವರ್ಷದಾಯೇ ಆಯನ ದೋಸ್ತಿನ ಒರಿಪಾವೆ ಬೊಕ್ಕೊಂಜಿ ಘಟನೆಡು ಆಯನ ಒಟ್ಟಿಗೆ ಇತ್ತನ ಅವೇ ಸಮಪ್ರಾಯದ 15, 14, 17 ವರ್ಷದ ಮೂಜಿ 4 ಜೋಕುಲು ಸೀದಾ ಇಲ್ಲಡ್ಬೋದು ಮಣಿಪಂದೆ ಕೊಲ್ಲುವೇರು ಅಪಗಂಡ ನಮ್ಮ ಇಂಚಿನ ಒಂಜಿ ಪರಿಸ್ಥಿತಿನ ಎದುರು ಅತ್ತಂಡ ಇಂಚಿನ ಒಂಜಿ ಸನ್ನಿವೇಶ ನಮ್ಮ ಎದುರು ಉಂಡು ಒಂದು ನಮ್ಮ ಜೋಕುಲೆಗ್ ನಮ್ಮ ಒಯ್ಯಿನ ಕಲ್ಪಾದ ಕೊರೋಡು ಒಯ್ಯಿನ ತೆರಿಪಾದ ಕೊರೋಡು ಯಾನ್ ನಿಕಲ್ಡ ಐತೆ ಪನ್ಪುನಿ ನಮ್ಮ ಶಾಲೆಡ್ ಎನಿ ಟೀಚರ್ ಉಲ್ಲೇರು ಅಕಲ್ ಮಾತಾಕಲ್ನ ಪ್ರಯತ್ನ ಪಾಡ್ದಲ ಒಂಜಿ ಬಾಲೆ ಎಡ್ಡೆ ಆವಡು ಒಂಜಿ ಬಾಲೆ ಒಂಜಿ ಶಿಸ್ತುದ ಮಾರ್ಗಡ್ ಎಡ್ಡೆ ದುಂಬು ಬರೋಡು ಒಂಜಿ ಬಾಲೆ ವಿದ್ಯಾಭ್ಯಾಸದ ಎಡ್ಡೆ ಬರೋಡು ಪ್ರಯತ್ನ ಮನ್ಪುಯರು ಅವು ಅಕಲ್ನ ಕರ್ತವ್ಯನ ಖಂಡಿತವಾದಲ ಮನ್ಪುಯರು ಊರಿನ ಆ ಬಾಲೆಗೆ ಜೀವನಮುಖಿ ಆಯ್ನ ಸಮಾಜಮುಖಿ ಆಯ್ನ ಅವೇತೋ ವಿಷಯನ ತೆರಿಪಾವನ ಕಲ್ಪಾವನ ಅವು ನಮ್ಮ ಇಲ್ಲದಕಲ್ನ ನಮ್ಮ ಪೋಷಕರನ ಜವಾಬ್ದಾರಿ ಅದುಂಡು ನಮ್ಮ ಏತೋ ವಿಷಯನ ಶಾಲೆದಕಲ್ನ ಅತನ ಟೀಚರ್ನ ತರಿಕೆ ಪಾಡ್ದು ಬಿಡುಪ ಶಾಲೆಡ್ ಕಲ್ಪಾದ ಜೇರಿಂದು ಅಂಚಾದು ಯಾನು ನಿಕ್ಲಿಂದ ಐತೆ ಪಂತೊನ್ನಿ ನಮ್ಮ ಜೋಕುಲೆಗೆ ಆಯಾಯ ದಿನದ ಪರಿಸ್ಥಿತಿನ ಇಂಚ ಎದುರಿಸಾವನು ಏನು ಪನ್ಪುನೇನು ನಮ್ಮ ಪಂಡದು ಕೊರೋಡು ಆ ಪಂಡದು ಕೊರೋಡು ಪಂಡ ಶಾಲೆಡ್ ಟೀಚರ್ ಪನ್ಲೆಕ್ಕ ಪುಸ್ತಕ ಪತ್ತೊಂದು ದಾಲ ಪಂಡದು ಕೊರೋಡು ಇಜ್ಜಿ ಜೋಕುಲ್ಡ ಮೋಕೆಡು ರಡ್ಡು ಪಾತೇರಿಯರ್ನ ಯಾವು ಬಾಲೆ ದಾದಾಣ್ಲ ತೊಂದರೆ ಅಂಡ ಇದಾಯ್ದ ಮನ್ಪುವ ನಿನ್ನ ದೋಸ್ತಿಗೆ ಬಂಗ ಅಂಡ ಇದಾಯ್ದ ಮನ್ಪುವ ಇದೇ ಪಾತೇರಿಯರ್ನ ಯಾವು ಆ ಜೋಕುಲೆಗೊಂಜಿ ಪ್ರೇರಣೆ ತಿಕ್ಕೊಂಡು ಓ ಯಾನ್ ಎನ್ನ ದೋಸ್ತಿನ ಅತಂಡ ಎನ್ನ ಸಮಪ್ರಾಯದನ್ನು ಬುಡ್ದು ಪಾಡ್ಯಾರೆ ಬಲ್ಲಿ ಇಂದು ಆತ ಮಾತ್ರ ಎತ್ತು ಒಂಜಿ ಛಲ ಬರ್ಪುಂಡು ಒಂಜಿ ಧೈರ್ಯ ಬರ್ಪುಂಡು ಯಾನು ಒಲ್ಪಲ ಸೋಪೆರೆ ಬಲ್ಲಿ ಅತಂಡ ಎನ್ನ ಒಟ್ಟಿಗೆ ಇತ್ತನ ಸೋಪೆರೆ ಬುಡಿಯರೆ ಬಲ್ಲಿ ಪನ್ಪುನ ಒಂಜಿ ಛಲ ಅವ ಪ್ರೇರಣೆ ಬರ್ಪುಂಡು ಅಂಚಾದ
ಇನ್ನಿತ ದಿನಮಾನದ ದಾನೆ ಆತಂದ ಪಂಡ ನಮ್ಮ ಜೋಕಲ್ಡ ಪಾತಿರುಜ ನಮ್ಮ ಅಪ್ಪೆ ಅಮ್ಮೆ ಒಂಜಿ ಮೊಬೈಲ್ ಪಾತನ್ವೇರು ಅತನ ರೆಡ್ ಮೊಬೈಲ್ ಪಾತನ್ವೇರು ಬಾಲ್ಯದ ಕೈಟ್ ಒಂಜಿ ಮೊಬೈಲ್ ಕೊರದು ಬಿಡಪ ಅಂಚ ಅದು ಅಪ್ಪೆ ಅಮ್ಮೆನ ಮೋನೆ ಒಂಜಿ ಕಡೆಕ್ ಜೋಕಲ್ನ ಮೋನೆ ಒಂಜಿ ಕಡೆಕ್ ಅಕ್ಕಲಿಗೆ ಬೋಡೈನೇನು ತೂವೊಂದು ಉಪ್ಪುವೇರು ಅಪ್ಪೆ ಅಮ್ಮೆನ ಅಕ್ಕಲಿಗೆ ಬೋಡೈನೇನು ತೂವೊಂದು ಉಪ್ಪುವೇರು ಮಾತಲ್ಲ ಮೊಬೈಲ್ದ ಕಲ್ಪರೆ ಸಾಧ್ಯ ಇಜ್ಜಿ ಬಂದುಲೆ ಅತಂಡ ಕಲ್ಪಾಯರ ಸಾಧ್ಯಲ ಇಜ್ಜಿ ಖಂಡಿತವಾದಲ್ಲ ಇನ್ನಿತ ದಿನಮಾನಡ್ ಮೊಬೈಲ್ ಬೋರ್ಡ್ ಅಂದು ಸಂಪರ್ಕಗ ಸಂವಹನಗ ಅತಂಡ ಶಾಲೆಡಿನಿ ಆ ಕಲ್ಪಾವನಂಚಿತನ ಆನ್ಲೈನ್ ಪಾಠಗ ಅತ ನೋಟ್ಸ್ಗ ಅದಕ್ಕೆ ಮಾತ ಬೋರ್ಡು ಅಂದ ಅಂಡ ಅವು ಬದುಕನ್ನು ಯಾಪಲ ಕಲ್ಪಾವುಜಿ ಅವು ಮನುಷ್ಯತ್ವನ ಅತಂಡ ಮಾನವೀಯತೆಯನ್ನು ಅವು ಯಾಪಲ ಕಲ್ಪಾವುಜಿ ಅವು ನಮ್ಮ ಕಲ್ಪಾವಡು ನಮ್ಮ ತೆರಿಪಾವಡು ನಮ್ಮ ಜೋಕ್ಲೆಗೆ ನಮ್ಮ ಮುಕ್ತವಾದ ಅಕ್ಲನೊಟ್ಟಿಗೆ ಪ್ರೀತಿಡು ಪಾತಿರೋಡು ದಿನಟ್ಟು ಒಂಜಾತು ಪುರ್ತಾಂಡಲ್ಲ ಅಕ್ಲನೊಟ್ಟಿಗೆಲ್ಲ ಒಂಜಿ ಫ್ರೆಂಡ್ಲಿ ಆದ ದೋಸ್ತಿ ಕಾತೇಡು ಪಾತಿರ ಲೆಕ್ಕ ಅಪ್ಪೆಮ್ಮನಕ್ಕಲು ಜೋಕುಲ್ಡ ಪಾತಿರ್ನ ಜೋಕುಲು ಒಂತೆ ಮುಕ್ತವಾದ ಓಪನ್ ಅಪ್ ಪಾಪೇರು ಅಕಲ್ನ ಸುಖ ಕಷ್ಟನ ಅಕಲ್ನ ಶಾಲೆದ ವಿಷಯನ ನಿಕಲ್ನೊಟ್ಟಿಗೆ ಪಟ್ಟೋನ್ವೇರು ಇನ್ನಿತ್ತ ತುರ್ತು ಅಗತ್ಯ ಅವೇ ನಮ್ಮ ಜೋಕುಲ್ನೊಟ್ಟಿಗೆ ಕುಲ್ಲುದು ಭಾರಿ ಮುಕ್ತವಾದ ಪಾತೆರುಣ ಇನಿ ದಾನೆ ಅತನದ ಪಂಡ ನಮ್ಮ ದುಂಬು ನಮ್ಮ ಇಲ್ಲಾಡು ಅತಂಡ ಕೂಟು ಕುಟುಂಬ ಚೈತನ ಪಂಡ ಪಾತ ಪತ್ತಪ್ಪೆ ಜೋಕುಲ್ಲ ಒಟ್ಟಿಗೆ ಕೊಲ್ಲೊಂದು ವನಸ ಮನ್ಪುನ ಪಾತೆರುನ ಗೊಬ್ಬುನ ಇಂಚ ಮಾತ ಇತ್ತಂಡು ಇನಿ ಪೂರ ನಮ್ಮ ಕುಟುಂಬ ಮಾತ ಎಲ್ಲಿಯ ಒಂದು ಬೈದಂಡು ನಮ್ಮ ಪಕ್ಕದ ಇಲ್ಲದ ಜೋಕುಲ್ದ ಪಾತೆರುಜ ಅತಂಡ ಅಕ್ಲನೊಟ್ಟಿಗೆ ಗೊಬ್ಬರ ಪೋಪುಜ ಇಂಚಿನ ಮಾತ ಅಂಚ ಏನಿಡ್ದಾದ್ರ ಆ ಜೋಕುಲ್ನ ಸಂವಹನಲ್ಲ ಒಂತೆ ದೂರ ಒಂದುಪ್ಪುಂಡು ಐನಿಡ್ದಾದ್ರ ಈ ಒಂಜಿ ವಿಷಯಕ್ಕೆ ನಮ್ಮ ಮಾತಿರ್ಲ ಗಮನ ಕೊರುಡು ರೆಡನೇದಾದ ಎನ್ನ ಭಾಷಣ ಮುಗಿಪನ ಪೊರ್ತುಗೆ ಅನ್ಪನ್ಪುನಿ ನೆಟ್ ಏರ್ ಮಾತ ಎನ್ಮನೆ ಕ್ಲಾಸ್ ಬೊಕ್ಕ ಇಡ್ತು ಮಿತ್ತದ ಕ್ಲಾಸ್ ದಾಖಲುಳ್ಳಾರು ಎಷ್ಟೆಲ್ಲ ಮಕ್ಕಳು 8ನೇ ತರಗತಿಯವರು ಮತ್ತು ಅದರ ಮೇಲಿನ ತರಗತಿಯವರು ಇದ್ದೀರಿ ಇಲ್ಲಿ ಬೊಕ್ಕ ಪೂರ 7ನೇ ಕ್ಲಾಸ್ ಅತನ ಹಿಡಿದ ತೀರ್ಥದ ತರಗತಿ ದಾಖಲೆ ದಾಲಜ್ಜಿ ಒಂಜಿ ಅಕ್ಲ ಪೇರೆಂಟ್ಸ್ನ ಅಕ್ಲ ಕೈದೇರು ಪೋಲಿ ಏರ್ನ ಮಾತ ಇಲ್ಲಡು ಜೋಕುಲು ಎನ್ಮನೆ ತರಗತಿ ಬೊಕ್ಕ ಇತ್ತ ಮಿತ್ತದ ತರಗತಿ ಉಲ್ಲೇರು ಅನ್ಕೆನ್ನಿ ಸುಮಾರು ಜನ ತೊಲ್ಲಾರು ನಿಖಲೆ ಮಾತೆರೆಗಳೊಂಜಿ ಬೇಲೆ ಉಂಡು ವಾರಡ್ ಒಂಜಿ ಸರ್ತಿ ಆಂಡಲ ನಿಖಲ್ನ ಬಾಲೆ ಇಲ್ಲದ ಬೇತೆವು ಆಂಡ್ಲ ಕೋಣೆಡುಪ್ಪನ ಅತನ ಪಿದ ಇಪ್ಪನ ಪೊರ್ತುಗು ನಿಖಲ್ನ ಬಾಲೆದ ಬ್ಯಾಗಿನ ಚೆಕ್ ಮನ್ಪೋಡು ನಿಖಲ್ನ ಬಾಲೆದ ಮಿತ್ತದ ಇಂಜ ಮೋಕೆ ಅಪ್ಪುಂಡು ಮಾತ ಅಪ್ಪೆಮ್ಮೇಲ ಪನ್ಪೇರು ಎನ್ನ ಬಾಲೆ ಭಾರಿ ಎಡ್ಡೆ ಬಾಲೆ ಅಂದು ಖಂಡಿತವಾದಲ ಐಟ್ ರೆಡ್ ಪಾತೆರಜ್ಜಿ ಅಂಡ ಇನ್ನಿತ ಪರಿಸ್ಥಿತಿ ಅತ್ತಂಡ ನಮ್ಮ ಬದುಕೊಂದುಪ್ಪನ ಸನ್ನಿವೇಶ ಪರಿಸ್ಥಿತಿ ಎಂಚ ಉಂಡು ಪಂಡ ಇನ್ನಿತ ಪೊಲೀಸ್ ಕಮಿಷನರ್ ತುಲೆ ಶಾಲೆದ ಕಾಲೇಜಿಗೆ ಒಬ್ಬನ ಬಸ್ಸನ್ನೇ ಉಂತಾದ ಚೆಕ್ ಮನ್ಪಾವೇರು ಒಂದು ದಾಯಗ್ ಪರಿಸ್ಥಿತಿ ಅಡೆಮುಟ್ಟ ಬತ್ತಿತ್ತದು ಒಂಜಿ ಎನ್ಮ 10 ವರ್ಷಕ್ಕೆ ಪರಿಸ್ಥಿತಿ ಇಂಚಿತ್ತನ ಪಂಡ ಎಂಕಲ ಪನಂತ ಕಾಲೇಜಿದ ಜೋಕಲ್ನ ಬ್ಯಾಗ್ ಚೆಕ್ ಮನ್ಪುಲೇಂದು ಅಂತೆ ಮಲ್ಲ ಪ್ರಾಯದ ಜೋಕುಲು ಮತ್ತು ಜವನ ಟಿಕೆಟ್ ದದಾಣ್ಲ ಚೂರು ಹೆಚ್ಚು ಕಡೆ ಮ್ಯಾಪುಂಡು ಅಂಡ ಇನಿ ಎಂಕಲ್ ಪನೊಂದುಲ್ಲ ಎನ್ಮನೆ ಕ್ಲಾಸ್ದ ಜೋಕುಲ್ನ ಬ್ಯಾಗಿನ ವಾರಡ್ ವರಾಂಡಲ ಚೆಕ್ ಮನ್ಪುಲೆ ಇಂದು ನಿಖಲ್ನ ಕರ್ತವ್ಯ ಆದುಂಡು ನೆಕ್ ಬಕ್ಕ ಪಿರಪೋದು ಟೀಚರೇನು ದೂರೊಡ್ಚಿ ಶಾಲೆದ ಮಾಸ್ಟ್ರೇನು ದೂರೊಡ್ಚಿಂದು ನಿಖಲ್ನ ಕರ್ತವ್ಯ ಇನ್ನು 100 ರೂಪಾಯಿ ಅತನ 50 ರೂಪಾಯಿ ಕೊರೊಂದಂಡ ಜೋಕುಲೆಗೆ ದಾದಾಣ್ಲ ಅಮಲದ ಸೊತ್ತನ್ನು ಕೊರ್ಪುನಂಚಿತ್ತನ ಪರಿಸ್ಥಿತಿ ನಮ್ಮ ಜಿಲ್ಲೆಡು ಅತನ ಬೇತೆ ಪಕ್ಕದ ಜಿಲ್ಲೆಡು ಮಾತ ವ್ಯವಸ್ಥಿತವಾದ ನಡತೊಂದುಂಡು ಐಕದಾದನ ಇನ್ನಿತ ಪೊಲೀಸ್ ಕಮಿಷನರ್ ಬತ್ತದ ಒಂತೈಕ್ ನಿಯಂತ್ರಣ ಪಾಡ್ದೇರು ಆಂಡ ಪ್ರತಿದಿನಲ ಪ್ರತಿ ಸರ್ತಿಲ ನಮ್ಮ ಜೋಕಲಿನ ಪೊಲೀಸ್ ದಾಖಲೆ ಬತ್ತ ಕಾಪೆ ರಾಪುಜಿ ಬಂದುಲೆ ನಮ್ಮ ಜೋಕಲಿನ ನಮ್ಮನೇ ಕಾಪೋಡು ಐನಡ್ದಾದ್ರ ನಿಖಲ್ನ ಎಲ್ಲೆ ಪ್ರಾಯದ ಜೋಕುಲ್ಲಪ್ಪು ಅತನ ಮಲ್ಲ ಜೋಕುಲ್ಲಪ್ಪು ವಾರಡ್ ವರಾಂಡಲ ಅಕಲ್ನ ಚೀಲನ ನಿಖಲ್ ಚೆಕ್ ಮನ್ಪುಲೆ ದಾಯಪಂಡ ನಮ್ಮ ಜೋಕುಲು ಸಾಧಿತತದು ಪೋಯರೆ ಬಲ್ಲಿ ನೆನಪುದಿಲೆ ವಾ ಬಾಲೆಲ ಉದ್ದೇಶಪೂರ್ವಕವಾದ ಸಾಧಿತತ್ತು ಪೋಪುಜಿ ವಾ ಬಾಲೆಲ ಉದ್ದೇಶಪೂರ್ವಕವಾದ ಅಮಲು ಪದಾರ್ಥದ ಪೆರವಡೆ ಪೋಪುಜಿ ಏರ ಪ್ರಚೋದನೆ ಕೊರ್ನೆಡ್ದಾದ್ರ ಆಪುಂಡು ಐನೆಡ್ದಾದ್ರ ಆ ಪ್ರಚೋದನೆಗೆ ನಮ್ಮ ಬಾಲೆ ತಿಕ್ಕಿದ ಬುರ್ರೆ ಬಲ್ಲಿ ಪನ್ಪನ ಕಾರಣಗ ಯಾನು ನಿಖಲ್ಡ ಈ ವಿಷಯನ ಪನೊಂದುಲ್ಲೆ ಇನ್ನಿತ ಕಾರ್ಯಕ್ರಮ ಜೋಕುಲೆಗಾದು ಇನ್ನಿತ ಕಾರ್ಯಕ್ರಮಡ್ ನಿಖಲ್ ಮಾತ ಜೋಕುಲ್ನ ಅಪ್ಪೆಮ್ಮೆನಕಲ್ ಉಪ್ಪು ನೆಡ್ದಾದ್ರ ಈ ಪಾತೆರನ್ನು ಪಂಡೊಂಡೆ ಬಂದುಲೆ ಇನ್ನಿತ ಈ ಒಂಜಿ ಕಾರ್ಯಕ್ರಮಡ್ ಎಂಕಮಲ್ ಪಂಜಿ ಪಾತೆರ್ರೆ ಅವಕಾಶ ಮಂತ ಕೊರ್ನ 300 ಯುವಕ ಮಂಡಲದ
ಮಾತಾ ಪದಾಧಿಕಾರಿಲೆಗ್ ಹರೀಶ್ ಮುಂಡೋಲಿಯರಿಗೆ ಅಧ್ಯಕ್ಷರಿಗೆ ಅಂಚಿತನೆ ಮಾತಾ ಬಂಧುಲೆಗಲ ಯಾನು ಸೋಲೋಯ್ತ್ ಸೊಲ್ಮೆ ಸಂದೈತ ಮಂತದ್ದು ಈ ಒಂಜಿ ಪುಸ್ತಕ ಒಂಚಿನ ಇನಿ ಉಚಿತವಾದ ಕೊರ್ಪನ ಸಮಾರಂಭ ಉಂಟು ಜೋಕುಲು ಪಾಸಾಯಿ ಬೊಕ್ಕಲ ನೆನಪುದಿ ಓಡು ಎಂಕಲೆ ಕರ್ನ ವರ್ಷ 300 ಯುವಕ ಮಂಡಲದಾಕಲು ಪುಸ್ತಕ ಕೊಡ್ತೀರು ಎಂದು ನಿಖಲೆ ಎಲ್ಲೆ ಮಲ್ಲ ಮಲ್ಲ ತರಗತಿ ಪೋನಗಲ ನೆನಪುದಿ ಓಡು ಯಾನು ಎಲ್ಲಿಯಪ್ಪನಾಗ ಶಾಲೆಗೆ ಅಂದು ಪೋಂದು ಪೋನಾಗ 300 ಯುವಕ ಮಂಡಲದಾಕಲು ಎಂಕಲೆ ಎಲ್ಲಿತ್ತದ ಪುಸ್ತಕ ಕೊಡ್ತೀರು ಎಂದು ಉಪಕಾರ ಸ್ಮರಣೆ ಎಂದು ಪನ್ಪಂದಮ್ಮ ಬಂದುಲೆ ಸೊಲ್ಮೇಲು ಧನ್ಯವಾದ ಶ್ರೀ ತಾರನಾಥ್ ಕಟ್ಟಿ ಮೇರೆಗೆ ಅಂಚನೆ ಶುರು ಕಾದ ಒಂದು ದಿವಸ ಒಂದು ಯಾನ್ ಹೆಚ್ಚ ಪಾತಿರ್ಜಿ 2 ಮಿನಿಟ್ಸ್ ಎಷ್ಟು 2 ನಿಮಿಷ ಮಾತಾಡೋದು ಮಕ್ಕಳೇ ಸೆಕೆ ಇದೆ. ಈ ಕಾರ್ಯಕ್ರಮ ಭಾಳಷ್ಟು ದೇವರ ಆಶೀರ್ವಾದದಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಈ ಒಂದು ಅರ್ಥಪೂರ್ಣ ಸಮಾರಂಭದ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರಿದ್ದಾರೆ. ವೇದಿಕೆಯಲ್ಲಿರುವ ನಮ್ಮ ಪ್ರೀತಿಯ ಆದರಣೀಯರಾಗಿರ್ತಕ್ಕಂಥ ಜಯರಾಮ್ ಪೂಜಾರಿ ಅವರಿದ್ದಾರೆ. ಮೇಡಮ್ ಸವಿತಾ ನಾಯಕ್ ಇದ್ದಾರೆ. ಪ್ರೀತಮ್ ಕುಮಾರ್ ಅವರಿದ್ದಾರೆ. ಹಿರಿಯರು ಆದರಣೀಯರಾದ ಕೃಷ್ಣಪ್ಪ ಸಾಲಿಯನ್ರವರಿದ್ದಾರೆ. ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ವರ್ಷಂಪ್ರತಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಒಂದು ಪುಣ್ಯದ ಕಾರ್ಯವನ್ನು ಮಾಡುವಂಥ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಂಥ ಆದರಣೀಯ ಹರೀಶ್ ಮುಂಡೋಳಿಯವರಿಗೆ ಕೂಡ ನಾನು ಸ್ವಾಗತಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳೇ, ಮಾಧ್ಯಮದ ಬಂಧುಗಳೇ, ಈಗಾಗಲೇ ತಾರನಾಥ್ ಗಟ್ಟಿಯವರು ಮಕ್ಕಳು ಹೇಗಿರಬೇಕು, ರಜೆಯಲ್ಲಿ ಹೇಗೆ ನಿಮ್ಮ ಟೈಮನ್ನು ಬಳಸಬೇಕು ಎನ್ನುವುದನ್ನು ಕೂಡ ಹೇಳಿದರು. ನಾನು ಹೇಳೋದಿಷ್ಟೇ, ಎಲ್ಲರಲ್ಲಿ 2 ನಿಮಿಷ, ಹೆಚ್ಚು ಮಾತಾಡೋದಿಲ್ಲ, ಸ್ವಲ್ಪ ಸೈಲೆಂಟ್. ಮಕ್ಕಳೇ ಸೈಲೆಂಟ್ ಆಗಿರ್ತೀರಾ? ನೋಡಿ, ಇವತ್ತು 300 ಯುವಕ ಮಂಡಲದವರು ಇಂಥ ಒಂದು ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವು ಯಾಕೆ ಅಂತ ತಿಳ್ಕೊಳ್ಬೇಕು. ಈ ಪುಸ್ತಕ ಕೊಡುವಂತಹ ಕಾರ್ಯಕ್ರಮ, ಬ್ಯಾಗ್ ಕೊಡುವಂತಹ ಕಾರ್ಯಕ್ರಮ, ವಿದ್ಯಾಭ್ಯಾಸಕ್ಕೆ ಒತ್ತನ್ನು ನೀಡುವಂತಹ ಕಾರ್ಯಕ್ರಮವನ್ನು ಇವರು ಯಾಕೆ ಮಾಡ್ತಾರೆ ಅಂತೇಳಿದರೆ, ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಅಪ್ಪ ಅಮ್ಮನಿಗೆ ಕಷ್ಟ ಇರ್ತದೆ, ಆಗ ತಮಗೆ ಪುಸ್ತಕವನ್ನು ಕೊಟ್ಟರೆ ಅಪ್ಪ ಅಮ್ಮನ ಹೊರೆ ಕಮ್ಮಿ ಆಗ್ತದೆ ಅಂಥೇಳಿ ಇವರು ಪುಸ್ತಕವನ್ನು ಕೊಡುವ ಕಾರ್ಯವನ್ನು ಮಾಡ್ತಾರೆ. ಮಕ್ಕಳು ಹೇಗಿರಬೇಕು, ನಮಗೆ ಇಂತಹ ಯುವಕ ಮಂಡಲದವರು ಪುಸ್ತಕ ಕೊಡ್ತಾರೆ, ಸರ್ಕಾರ ಇಷ್ಟು ಖರ್ಚು ಮಾಡ್ತದೆ, ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಾರೆ, ಇವೆಲ್ಲವನ್ನು ಕೂಡ ಉಳಿಸುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ, ವಿದ್ಯಾರ್ಥಿಗಳ ಕೈಯಲ್ಲಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ವಿದ್ಯಾರ್ಥಿಗಳೇ, ನಿಮಗೆ ಇಂತಹ ಸಂಸ್ಥೆಯವರು ಇವತ್ತು ಸಹಕಾರ ಮಾಡ್ತಿದ್ದಾರೆ. ನೀವು ಕೂಡ ಮುಂದಿನ ದಿನದಲ್ಲಿ ದೊಡ್ಡ ವಿದ್ಯಾವಂತರಾಗಿ ನೀವು ಒಂದು ಸ್ಥಾನಮಾನಕ್ಕೆ ಹೋಗುವಾಗ ಇಂತಹ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಕೂತು ನೀವು ಮಾಡುವಂತಹ ದಿನಗಳು ಬರಲಿ ಅಂತೇಳಿ ನಾನು ದೇವರ ಹತ್ರ ಬೇಡಿಕೊಂಡು ಈ ಪುಣ್ಯದ ಕಾರ್ಯಕ್ರಮದಲ್ಲಿ ನೀವು ಜೊತೆಗೂಡಿದ್ದೇವೆ. ಸರ್ಕಾರ ಕೂಡ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಖರ್ಚು ಮಾಡ್ತದೆ. ಇವತ್ತು ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು. ಮೊನ್ನೆ ನೋಡಿದ್ರಿ, 2nd PUCಯಲ್ಲಿ ಫಸ್ಟ್ ರ್ಯಾಂಕ್ ಬಂದ ಹುಡುಗಿ ದೀಕ್ಷಾ, ಅವಳ ಕಥೆಯನ್ನು ನೋಡಿದರೆ ಅವಳ ಅಮ್ಮನಿಗೆ ಸೀರಿಯಸ್ ಇತ್ತು. ಆ ಮಗಳು ಎಕ್ಸಾಮ್ ಬರೀಲಿಕ್ಕೆ ಹೋದ್ಲು. ಬೆಳಿಗ್ಗೆ ಅಮ್ಮನನ್ನು ನೋಡಿ ಹೋದ್ಲು. ಅಮ್ಮ ಹೇಳಿದ್ರಂತೆ, ಎಕ್ಸಾಮ್ ಒಳ್ಳೆ ಬರಿ ಮಗ ಅಂತ. ಬರುವಾಗ ತಾಯಿ ಇಲ್ಲ ಅವಳದ್ದು. ನೆಕ್ಸ್ಟ್ ಡೇ ಪುನಃ ಎಕ್ಸಾಮ್ ಬರೆದಿದ್ದಾಳೆ. ಖಾಲಿ ಎಕ್ಸಾಮ್ ಬರೆದದ್ದು ಮಾತ್ರ ಅಲ್ಲ, ಫಸ್ಟ್ ರ್ಯಾಂಕ್ ಬಂದರು ಕರ್ನಾಟಕಕ್ಕೆ ಆ ಹುಡುಗಿ. ಬಡ ಮನೆಯ ಹುಡುಗಿ. ನಾನು ಹೇಳೋದು ನೋಡಿ, ತಾಯಿ ತೀರಿಕೊಂಡ್ರು ಕೂಡ ಆ ಹೆಣ್ಣು ಮಗಳು ಪುನಃ ಓದಿ ಆ ಫಸ್ಟ್ ರ್ಯಾಂಕ್ ಒಂದು ಬರಬೇಕಿದ್ರೆ ಅವಳ ಒಂದು ಸಾಧನೆಯನ್ನು ನಾವೆಲ್ಲರೂ ಮೆಚ್ಚಬೇಕಾಗ್ತದೆ. ಹಾಗಾಗಿ ವಿದ್ಯಾರ್ಥಿನಿಯರು ಮೇಲುಗೈಯನ್ನು ಸಾಧಿಸ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಇಬ್ಬರು ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದೆ ಬನ್ನಿ. ಇವತ್ತು ತುಂಬ ಅವಕಾಶಗಳಿದೆ ಮಕ್ಕಳೇ. ಏನೂ ದೊಡ್ಡ ಹಣ ಬೇಕು, ಇನ್ನೊಂದು ಬೇಕು ಅಂತಿಲ್ಲ. ಇವತ್ತು ನೀಟ್ ಬರಿಬೋದು, JEE ಬರಿಬೋದು, CET ಬರಿಬೋದು. ನಿಮಗೆಲ್ಲ ಅವಕಾಶ ಇದೆ. ನೀವು ಪಡೆದಂಥ ಅಂಕದಲ್ಲಿ ಯಾವ್ಯಾವ ಸ್ಥಾನಕ್ಕೆ ನಿಮಗೆ ಹೋಗಲಿಕ್ಕೆ ಇವತ್ತು ಅವಕಾಶ ಉಂಟು. ಬಡವರ ಮಕ್ಕಳು ಡಾಕ್ಟರ್ ಆಗ್ಬೋದು, ಬಡವರ ಮಕ್ಕಳು ಇಂಜಿನಿಯರ್ ಆಗ್ಬೋದು.
ಹಿಂದೆಲ್ಲ ಇತ್ತು, ಶ್ರೀಮಂತರ ಮಕ್ಕಳು ಮಾತ್ರ ಒಬ್ಬ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗೋದು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗೋದು. ಆದರೆ ಈಗ ಇಲ್ಲ, ಒಬ್ಬ ಡ್ರೈವರ್ ಮಗವೂ ಡಾಕ್ಟ್ರ್ ಆಗ್ಬೋದು, ಒಬ್ಬ ರಿಕ್ಷಾ ಬಿಡುವವರ ಮಗಳು ಡಾಕ್ಟ್ರ್ ಆಗ್ಬೋದು. ಯಾಕೆ ಹೇಳಿ, CET ಬಂದಿದೆ, JE ಬಂದಿದೆ, ನೀಟ್ ಬಂದಿದೆ. ಪ್ರತಿಭಾವಂತರಿಗೆ ಅವಕಾಶ ಇದೆ. ಪ್ರತಿಭಾವಂತರಿಗೆ ದುಡ್ಡಿಲ್ಲ, ದುಡ್ಡು ಬೇಕು ಅಂತಿಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ನಿಮ್ಮ ಪ್ರತಿಭೆ ಮಾತ್ರ ಅದಕ್ಕೆ ಬೇಕಾಗಿದೆ. ಹಾಗಾಗಿ ಹೇಳುವುದಿಷ್ಟೇ, ನಿಮ್ಮ ಜೀವನದಲ್ಲಿ ಮುಂದೆ ಬನ್ನಿ, ಪ್ರಯತ್ನ ಪಡಿ, ಎಲ್ಲ ಸವಲತ್ತುಗಳನ್ನು ನೀವು ಪಡೆಯಿರಿ. ತಾಯಂದಿರು ಭಾಳ ಸಂಖ್ಯೆಯಲ್ಲಿದ್ದೀರಿ. ಸರ್ಕಾರ ಕೂಡ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮಹಿಳೆಯರಿಗೆ ಕೊಟ್ಟಿದ್ದೇ ಅದಕ್ಕೆ. ಹೆಣ್ಣು ಮಕ್ಕಳನ್ನು ಓದಿಸಿ ಒಳ್ಳೆ ಯೋಜನೆಗಳನ್ನು ತಂದದ್ದು ಕೂಡ ಸರ್ಕಾರ, ಮಹಿಳೆಯರಿಗೆ ಕೊಟ್ಟಿರೋದು ಕೂಡ ಅದಕ್ಕೆ ಅಂತ ನಾನು ಹೇಳಿಕೊಂಡು, ಇಂತಹ ಪುಣ್ಯದ ಕಾರ್ಯವನ್ನು ಮಾಡಿದಂತಹ 300 ಯುವಕ ಮಂಡಲದ ರಾಜ್ಯೋತ್ಸವ ಪುರಸ್ಕೃತ ಯುವಕ ಮಂಡಲಕ್ಕೆ ಇದಕ್ಕೆ ಸಿಕ್ಕಿದ್ದಕ್ಕೆ ಎಲ್ಲರೂ ಒಂದು ಕ್ಲ್ಯಾಪ್ ಪಡಿಬೇಕು ಅಂತ ಕೂಡ ನಾನು ಈ ಸಂಸ್ಥೆಯವರಿಗೆ ಎಲ್ಲರೂ ಒಂದು ಕ್ಲ್ಯಾಪ್ ಪಡಿರಿ. ಇನ್ನೂ ಅವರಿಗೆ ದೊಡ್ಡ ಪ್ರಶಸ್ತಿಗಳು, ರಾಷ್ಟ್ರ ಮಟ್ಟದ ಪ್ರಶಸ್ತಿ 300 ಯುವಕ ಮಂಡಲ ಸಂಸ್ಥೆಗೆ ಬರಲಿ ಅಂತೇಳಿ ನಾನು ಆ ದೇವರ ಹತ್ರ ಶುಭವನ್ನು ಹಾರೈಸಿ, ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಜರುಗಲಿ. ನಮ್ಮಿಂದ ಏನಾದರೂ ಸಹಕಾರ ಖಂಡಿತ ನಿಮ್ಮ ಜೊತೆ ನಾವು ಕೂಡ ಇದ್ದೇವೆ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ, ಎಲ್ಲ ವೇದಿಕೆಯ ಗಣ್ಯರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಮಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಥ್ಯಾಂಕ್ ಯು. ಧನ್ಯವಾದ ಶ್ರೀಮತಿ ಮಮತಾ ಗಟ್ಟಿ ಮೇರೆಗೆ. ಅಂಚನೆ ನನ್ನ ದುಂಬುದ ಕಾರ್ಯಕ್ರಮ ಅದೊಂದು 10 ಜೋಕ್ಲೆಗೆ ವೇದಿಕೆಡು ಬುಕ್ಕನ್ನು ವಿತರಣೆ ಮಲ್ಪ, ಬಾಕಿದ ಜೋಕ್ಲೆಗೆ ಕಾರ್ಯಕ್ರಮದ ವೇದಿಕೆ ಇಡ್ತಿನ ಮಾತಾ ಅತಿಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸುವುದಕ್ಕೆ ಏನೊಂದಿಲ್ಲ. ಪುದರ್ಲೆತ್ತಿನ ವಿದ್ಯಾರ್ಥಿಗಳು ವೇದಿಕೆ ಬರೋದಕ್ಕೆ ಏನಿಲ್ಲ. ರಿಶಾನ್ 8ನೇ ತರಗತಿ, ಕುತ್ತಾರ್, ಮದನಿನಗರ. ರಿಶಾನ್ ಕ್ಲಾಸ್. ಭವ್ಯ 9ನೇ ತರಗತಿ, ಕೃಷ್ಣಕೋಡಿ. ಅಂಚನೆ ಲಾಸ್ಯ ಉಲ್ಲ. ಕೃತಿಕಾ 7ನೇ ಕ್ಲಾಸ್, ತಕ್ಕೋಟು, ಪ್ರಕಾಶ್ ನಗರ. ನಿಯಾನ್ ಮುಂತೇರೋ 7th ಸ್ಟ್ಯಾಂಡರ್ಡ್, ಸೈಂಟ್ ರೀಟಾ, ಉಲ್ಲಾಲ್ವೈಗೆ. ಚಿರಸ್ಮಿ 7ನೇ ತರಗತಿ, ನಿತ್ಯಾಧರ್ ನಗರ, ಕುತ್ತಾರ್. ಧನ್ಯವಾದ ಮಾತಾ ವಿದ್ಯಾರ್ಥಿಗಳಿಗೆ. ಅಂಚನೆ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಪದ ನಮ್ಮ ಈ 300 ಯುವಕ ಮಂಡಲ ಸಾಧಾರಣ ಇವಡಿಗೂ 57ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸೋದುಂಟು. ಈ ಯುವಕ ಮಂಡಲದಕ್ಕೂ ಪರಿಸರ ಗುಬ್ಬಡಪ್ಪನಂಚಿನ ಪ್ರತಿ ಒಂಜಿ ವ್ಯವಸ್ಥೆ ಇಲ್ಲ, ಮುಖ್ಯವಾದ ಮನುಷ್ಯರಿಗೆ ನೀರಿನ ವ್ಯವಸ್ಥೆ ನೆನೆ ಭಾರಿ ಒಂಜಿ ಮುತ್ತುವರ್ಜಿಡು ಈ ಏರಿಯಡು ಮುಕ್ಕಲು ಮಂತೊಂದುಲ್ಲೇರು. ಅಂಚನೆ ಪ್ರತಿ ಒಂಜಿ ಕಾರ್ಯಕ್ರಮಲ ಸಾಧಾರಣ 50ನೇ ವರ್ಷದ ಕಾರ್ಯಕ್ರಮಗೂ ಒಂಜಿ ವರ್ಷಡು 16 ತಿಂಗೊಲ್ಲ 16 ವಿವಿಧ ಕಾರ್ಯಕ್ರಮ ಮೆಡಿಕಲ್ಗೆ ಸಂಬಂಧಪಟ್ಟ ಆರೋಗ್ಯ ಬೇತೆ ಆರೋಗ್ಯದ ಬೊಕ್ಕ ವಿದ್ಯಾರ್ಥಿಕ್ಕೆ ಪ್ರತಿ ಒಂಜಿ ಕಾರ್ಯಕ್ರಮಲ ಭಾರಿ ಅಚ್ಚುಕಟ್ಟಾದ ಮುಗಳು ಮಲ್ತೊಂದು ಬೈದೇರು. ನಮ್ಮ ಈ 300 ಯುವಕ ಮಂಡಲಗೂ 24ನೇ ಇಸ್ವಿಡು ಮೋಸ್ಟ್ಲಿ
ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೈದಿನಿ. ಯಾನ್ ಈ ವೇದಿಕೆದ ಮಿತ್ತು ನಮ್ಮ ಮಮತಕ್ಕ ಬೊಕ್ಕ ಇತ್ತೆ ಯುಟಿಕಾದರ್ ಮುಕ್ಕಲ್ಪುರ ಬರ್ರಲ್ಲರು ಮಮತಕ್ಕಡ ಒಂಜಿ ವಿಜ್ಞಾಪನೆ ಮನ್ಪಣಿದಾದ ಪಂಡ ಸಾರ್ವಜನಿಕವಾದ ಈತ್ ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಮಂತೊಂದು ಬರ್ಪಣಂಚಿನ ಯುವಕ ಮಂಡಲ 300 ಯುವಕ ಮಂಡಲಗೂ ನಂಗೆ ಈ ಸರ್ತಿ ಅಂಡಲ ಒಂಜಿ ರಾಜ್ಯೋತ್ಸವ ಪ್ರಶಸ್ತಿ ಬರ್ಪಲೆಕ ಮಮತಕ್ಕ ಅಂದಕ್ಕೆ ಪ್ರಯತ್ನ ಬರಡು ಪಂಡದ ಈ ವೇದಿಕೆ ಮುಖಾಂತರ ಯಾನಾರಿಗೆ ಪನೊಂದುಲ್ಲೆ ಮುಲ್ತ ಯುವಕ ಮಂಡಲದ ಜವಣಿರ್ದಾದ ಪಂಡ ಸುರುದಿಂಚಿ ಪ್ರಾರಂಭ ಆಪಿನ ದಿಂಚಲ ಇನಿ ಮುಟ್ಟಲ ಒವೇ ಒಂಜಿ ಬೇತೆ ಟೀಮ್ ದಕ್ಲೆಗೆ ನಾಟಕ ಮನ್ಪೇರ ಅವಕಾಶ ಕೊಡ್ತಿದ್ದೀರಿ. ಅಕ್ಕುಲೇ ಬಣ್ಣ ಪಾಡ್ದು ಅಕ್ಕುಲೇ ಒಂಜಿ ತಿಂಗಳು ಮುಲ್ಪ ಪ್ರಾಕ್ಟೀಸ್ ಮಲ್ತದು ಮುಲ್ಪ ನಾಟಕದ ಪ್ರದರ್ಶನ ಕೊರಲೇರು ಐದು ದಾದಾಪನ ಪಂಡ ನಮ್ಮಲ್ಲ ಈತನ ಪ್ರತಿ ಅಲ್ಲ ಒಂಜಿ ಅನ್ಯೋನ್ಯವಾದ ಬಾಲ್ಯರೇ ಅವು ಭಾರಿ ಅವಕಾಶ ಆಪನು. ಸಾಧಾರಣ ಒಂಜಿ 2 ತಿಂಗಳು ಅಕ್ಕಳು ಪಾಪ ಭಾರಿ ಭಂಗ ಬರ್ತದೆ ಆ ಪ್ರಾಕ್ಟೀಸ್ ಮಂತೊಂದು ಉಪ್ಪೇರು ಅಂಚಾದ ಪ್ರತಿ ವರಿಯನಲ್ಲ ಬೇನೆ ಕಷ್ಟ ನೆನ ಪೂರ ಪಾತಿರೊಂದು ಅನ್ಯೋನ್ಯವಾದ ಉಪ್ಪೆರ ಆಪನು. ಖಾಲಿ ಒಂಜಿ ನಮ್ಮ ಟೀಮ್ ದಕ್ಲೆ ನಾಟಕ ಯುವಕ ಒಂಜಿ ಕ್ಲಬ್ ದಕ್ಲು ನಾಟಕ ಮಲ್ತಿ ಕೊಡಲೆ ಅಕ್ಕಳು ನಾಟಕ ಬಲ್ಪೇರು ಬತ್ತು ಮಲ್ತದ ಪೋಪೆರಾತಿ. ಇನ್ನು ಈ ಯುವಕ ಮಂಡಲಡು ಪ್ರತಿ ಒಂಜಿ ಸದಸ್ಯರೆಲ್ಲ ಬೇಲೆಡುಲ್ಲೇರು ಮಲ್ಲ ಕೆಲಸ ಉಳ್ಳೇರು ಮಕ್ಕ ಉದ್ಯೋಗ ಉಳ್ಳೇರು ಅಕ್ಕಳು ಪೂರ ಪಾಪ ಕೋಡೆಯಾನು ಆ ಬ್ಯೂಟಿ ಪಾರ್ಲರ್ ಕೇಂಡೆ 6-7 ಗಂಟೆಗೆ ಬಾಗಿಲು ಪಾಡ್ದು ತನ್ನ ಬಿಸ್ನೆಸ್ಸನ್ನು ಬಿಡ್ದು ಆರು ನಾಟಕ ಪ್ರಾಕ್ಟೀಸ್ ಬರ್ಪೇರಿಗೆ ಅಂಚೆನೆ ಪೂರ ಹರೀಶರು ಮಕ್ಕ ಐಕಂದಕ್ಕೆ ಸಂಬಂಧ ನಕಲು ಪೂರ ಇಲ್ಲ ಪ್ರತಿ ವರಿಲ್ಲ ಯುವಕ ಮಂಡಲಕ್ಕೆ ಬಡದು ನಿಕಲ ಎಡ್ಡ ಪ್ರಯತ್ನ ಬರೋದಿಲ್ಲರು ನನ್ನ ದುಮ್ಮಗಲ ಯುವಕ ಮಂಡಲ ಎಡ್ಡ ರೀತಿಡೆ ಇಂಚಿನೇ ಕಾರ್ಯಕ್ರಮನು ಮಂತೊಂದು ನನಾತು ಪುದರಕ್ಕೆ ಬರಡು ಪಂಡದಿ ಏನೊಂದು ಎಂಕ ಅವಕಾಶ ಕೊನ ನಿಕ್ಲಿ ಪೂರೈರಗಲ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸೊಂದು ಎನ್ನರಡ್ಡ ಪಾತ್ರ ಅಂತವೆ. ಧನ್ಯವಾದ ಶ್ರೀ ಜಯರಾಮ್ ಪೂಜಾರಿ ಸೂತ್ರವೇಲ್ ಮೇರೆಗೆ ನನ್ನ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಒಂದು ಕವಿವಾಣಿ ಹೇಳ್ತದೆ. ಇಲ್ಲಿ ಹೆಚ್ಚು ಜನ ತಾಯಂದಿರೇ ಸೇರಿದ್ದೀರಿ. ತಮ್ಮ ಮಕ್ಕಳು ನಿಜವಾಗಿಯೂ ಪುಣ್ಯವಂತರು ಅಂತ ಹೇಳ್ತಾ ಇಂದಿನ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಮಹಾನುಭಾವರಿಗೆ, ಎಲ್ಲ ಹಿರಿಯರಿಗೆ ಶಿರಬಾಗಿ ವಂದಿಸಿ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಇದು ಮಾತನಾಡುವಂಥ ಸಮಯ ಖಂಡಿತ ಅಲ್ಲ. ಈ ಆಮಂತ್ರಣ ಪತ್ರಿಕೆಯನ್ನು ನೋಡಿದಾಗ ಇದರಲ್ಲಿ 2 ವಿಚಾರ ನನ್ನ ಗಮನ ಸೆಳೆದಿರುವಂಥದ್ದು. ಒಂದು, ರಾಜ್ಯೋತ್ಸವ ಪುರಸ್ಕೃತ 300 ಯುವಕ ಮಂಡಲ. ಇನ್ನೊಂದು 57ರ ಸಂಭ್ರಮ, 57ನೇ ವಾರ್ಷಿಕೋತ್ಸವ. ಬಂಧುಗಳೇ, 57 ವರ್ಷಗಳ ಕಾಲ ಒಂದು ಯುವಕ ಮಂಡಲ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ಈ ಸಮಾಜದಲ್ಲಿ 4 ಊರುಗಳಲ್ಲಿ ಜನಮನ್ನಣೆಯನ್ನು ಗಳಿಸಿದೆ ಅಂತ ಹೇಳಿದರೆ ಅದರ ಹಿಂದಿನ ಧೀಮಂತ ನಾಯಕತ್ವದ ಕೃತ್ಶಕ್ತಿಯ ಮತ್ತು ಇಚ್ಛಾಶಕ್ತಿಗೆ ನಾವು ಖಂಡಿತ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ಈ 300 ಯುವಕ ಮಂಡಲದ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಅವರ ಮನೆಯವರು ಕೂಡ ಇದಕ್ಕೆ ಕಾರಣರು. ಈ ಕಾರ್ಯಕ್ರಮದ ಹಿಂದೆ ಅವರ ಕೊಡುಗೆ ಇದೆ, ಅವರ ತ್ಯಾಗ ಇದೆ, ಅವರ ಸಮರ್ಪಣಾ ಭಾವನೆ ಇದೆ. ಅವರಿಗೆ ಇನ್ನು ಮುಂದೆ ಕೂಡ ಅವರ ಕುಟುಂಬದವರಿಗೆ ಅವರೆಲ್ಲರಿಗೂ ಭಗವಂತ ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ, ಈ ಯುವಕ ಮಂಡಲ ಮುಂದೊಮ್ಮೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಆ ಸಂಭ್ರಮವನ್ನು ನಾವೆಲ್ಲ ಕಾಣುವಂತಾಗಲಿ ಅಂತ ಹೇಳ್ತಾ, ಈ ಎಲ್ಲ ಪದಾಧಿಕಾರಿಗಳಿಗೆ, ಈ ಯುವಕ ಮಂಡಲಿಗೆ ಈ ಸಂದರ್ಭದಲ್ಲಿ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚಪ್ಪಾಳೆಯ ಮೂಲಕ ಈ ಯುವಕ ಮಂಡಲವನ್ನು, ಆ ಪದಾಧಿಕಾರಿಗಳನ್ನು ಅಭಿನಂದಿಸಿ ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 20 ವರ್ಷಗಳಿಂದ ಪುಸ್ತಕಗಳನ್ನು, ಬ್ಯಾಗ್ಗಳನ್ನು, ಇನ್ನು ಸಮವಸ್ತ್ರಗಳನ್ನು ಕೊಡ್ತಾ ಇದೆ ಈ ಯುವಕ ಮಂಡಲ. ಇವತ್ತು ಒಂದೇ ದಿನ 500 ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದೆ ಅಂತ ಹೇಳಿದರೆ ಅದರ ಹಿಂದಿನ ಆ ಒಂದು ಯೋಜನೆ, ಕಾರ್ಯತತ್ಪರತೆಗೆ ನಾವು ಖಂಡಿತ ತಲೆಬಾಗ್ತೇವೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಪುಸ್ತಕಗಳನ್ನು ಕೊಡ್ತಾರೆ. ಪುಸ್ತಕ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ವ್ಯಕ್ತಿ ಏನನ್ನು ಪಡೀಲಿಕ್ಕಾಗದಿದ್ದರೂ ವಿದ್ಯೆಯನ್ನು ಪಡಿಬೇಕಂತೆ. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ. ಮಕ್ಕಳೇ, ನೀವೆಲ್ಲ ವಿದ್ಯಾವಂತರಾಗಬೇಕು. ವಿದ್ಯೆ ಅಂದರೆ ಅದು ಕೊಟ್ಟಷ್ಟು ಬರಿದಾಗದ ಒಂದು ಅಕ್ಷಯ ಪಾತ್ರೆ. ಮತ್ತು ಯಾವ ಕಳ್ಳರಿಂದಲೂ ಬೆಂಕಿ, ನೀರು ಇದರಿಂದ ಹಾನಿ ಮಾಡಲಿಕ್ಕೆ ಆಗದಂತಹ
ಕದ್ದುಕೊಳ್ಳಲಿಕ್ಕೆ ಆಗದಂತಹ ಒಂದು ಪವಿತ್ರವಾದ ಒಂದು ಸಂಪತ್ತು ಹೇಳಿದರೆ ಅದು ವಿದ್ಯೆ. ಬೇರೆ ಏನನ್ನು ಕೊಟ್ಟರೂ ಕೂಡ ನಮಗೆ ಸಾಕು ಅನಿಸೋದಿಲ್ಲ. ಏನೇ ಕೊಡಿ, ವಸ್ತು, ದಾನ, ಭೂಮಿ, ಒಡವೆ ಏನೇ ಕೊಡಿ, ಇದು ಬೇಡ ಅದು ಬೇಕಿತ್ತು, ಇನ್ನೂ ಬೇಕು ಅಂಥೇಳಿ. ದಾನಗಳಲ್ಲಿ ಶ್ರೇಷ್ಠವಾದದ್ದು ಎರಡಂತೆ, ಒಂದು ಅನ್ನದಾನ, ಒಂದು ವಿದ್ಯಾದಾನ. ಅನ್ನದಾನ ನಾವು ಮಾಡಿದರೆ ಒಂದು ಹೊತ್ತಿಗೆ ಯಾವುದೇ ವ್ಯಕ್ತಿಯನ್ನು ನಾವು ಸಾಕು ಅಂತ ಹೇಳಿಸ್ಬೋದು. ಹಸಿವಾದ ವ್ಯಕ್ತಿಗೆ ಅನ್ನ ಬಡಿಸಿದರೆ ಎಷ್ಟು ತಿಂದಾನ ಆ ವ್ಯಕ್ತಿ, ಹೊಟ್ಟೆ ತುಂಬುವ ತನಕ ತಿಂದಾನು. ಕೊನೆಗೆ ಒಂದು ಸಲ ಎಷ್ಟು ಒಳ್ಳೆಯ ಮೃಷ್ಟಾನ್ನ ಭೋಜನ ಇದ್ದರೂ ಸಾಕಪ್ಪ ಅಂತ ಹೇಳ್ಬೋದಂತೆ. ಹಾಗೆ ಇನ್ನೊಂದು ವಿದ್ಯಾದಾನ. ವಿದ್ಯೆಯಿಂದ ಯಾವುದೇ ವ್ಯಕ್ತಿಯನ್ನು, ಎಲ್ಲಿಯೋ ಇದ್ದ ವ್ಯಕ್ತಿಯನ್ನು ಎಷ್ಟು ಎತ್ತರದ ಸ್ಥಾನಕ್ಕೂ ಕೂಡ ಕೊಂಡೊಯ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ಲ ಒಳ್ಳೆಯ ಮಹಾನುಭಾವರ ಒಳ್ಳೆಯ ಚಿಂತನೆಯಿಂದಾಗಿ ನಮ್ಮ ವಿದ್ಯಾರ್ಥಿಗಳು ವಿದ್ಯಾವಂತರಾಗಬೇಕೆಂಬ ಉದ್ದೇಶದಿಂದ ತಮ್ಮ ಸಾಧ್ಯದ ಎಷ್ಟು ಸಾಧ್ಯವೋ ಅಷ್ಟು ಧನ ಸಹಾಯ ಮಾಡಿ ನಿಮಗೆ ಪುಸ್ತಕವನ್ನು ವಿತರಿಸಿದ್ದಾರೆ. ಆ ಪುಸ್ತಕಗಳು ಒಳ್ಳೆಯ ಉದ್ದೇಶಗಳಿಗೆ ಉಪಯೋಗ ಆಗಲಿ ಮಕ್ಕಳೇ, ಅದನ್ನು ಒಳ್ಳೆಯ ಉದ್ದೇಶಗಳಿಗೆ ಉಪಯೋಗಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನೀವು ಆ ಪುಸ್ತಕಗಳಿಂದ ವಿದ್ಯೆ ಕಲಿತು ನಾಳೆ ಏನೇ ಆಗಿ ಒಳ್ಳೆಯ ವ್ಯಕ್ತಿಗಳಾಗಿ, ಪೊಲೀಸಾಗಿ, ಟೀಚರಾಗಿ, ರಾಜಕೀಯ ವ್ಯಕ್ತಿಗಳಾಗಿ, ಇಂಜಿನಿಯರ್ ಆಗಿ, ಡಾಕ್ಟ್ರಾಗಿ, ಪೈಲಟ್ ಆಗಲಿ, ಕಂಪನಿಯನ್ನು ನಡೆಸಿ ಏನೇ ಆಗಲಿ, ಆದರೆ ತಮ್ಮ ಕರ್ತವ್ಯದಲ್ಲಿ ಮೋಸ ಮಾಡಬೇಡಿ. ಒಂದು ಸುಭಾಷಿತ ಹೇಳ್ತದೆ, ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೇಹಿ ಕಂಟಕದೈರಪಿ, ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೇಹಿ ಕಂಟಕತೈರಪಿ ಅಂತ ಹೇಳಿದರೆ, ಪ್ರಾಣ ಹೋದರೂ ಸರಿಯೇ ಮಾಡಬೇಕಾದ ಕೃತ್ಯವನ್ನು ಮಾಡಲೇಬೇಕು. ಹಾಗೆ ಮಾಡಬಾರದ ಕೃತ್ಯವನ್ನು ಪ್ರಾಣ ಹೋದರೂ ಮಾಡಬಾರದು ಅಂತ. ವಿದ್ಯಾರ್ಥಿಗಳೇ, ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ. ಯಾವುದೇ ಮನಸ್ಸು ಬೇಡ ಅಂತ ಹೇಳ್ತದೆ ಅಂಥ ಕೃತ್ಯವನ್ನು ನಿಮ್ಮ ಜೀವನದಲ್ಲಿ ಯಾವತ್ತೂ ಮಾಡಬೇಡಿ. ಇದರಿಂದ ನಿಮ್ಮ ಹೆತ್ತವರು, ನಿಮ್ಮ ಶಿಕ್ಷಕರು, ಊರಿನವರು ತಲೆ ತಗ್ಗಿಸುವಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತಾ, ರಾಜರಾಜೇಶ್ವರಿ ಮಾತೆಯ ಈ ಸನ್ನಿಧಿಯಲ್ಲಿ ಇಂತಹ ವೇದಿಕೆ ಮೇಲೆ ನನಗೊಂದು ಅವಕಾಶ ಮಾಡಿದ್ದಕ್ಕಾಗಿ ಇದಕ್ಕೆ ಕಾರಣಕರ್ತರಾದಂತಹ ಎಲ್ಲರಿಗೂ ಶಿರಬಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದ ಶ್ರೀ ಸವಿತಾ ನಾಯಕ್, ಮುಖ್ಯ ಶಿಕ್ಷಕರು, ಸಹಕಾರಿ ಪ್ರೌಢಶಾಲಾ ಪೆರ್ಮಾರ ಮೇರೆಗೆ ನಾನು ದುಂಬು ಅಧ್ಯಕ್ಷತೆ ವಹಿಸಿನಂಚಿನ CITUದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ, ಸಮಾಜ ಸೇವಕೆ, ಕಾರ್ಮಿಕ ಮುಂದಾಳುವಾಯಿನ ಸುನೀಲ್ ಕುಮಾರ್ ಬಜ್ಜಾಲ್ರೆ ಅಂಚನೆ ಇತ್ತೆ ಈ ಒಂಜಿ ಕಾರ್ಯಕ್ರಮಟು ಉಪಸ್ಥಿತರಿತ್ತದು ದೀಪ ಪ್ರಜ್ವಾಲನ ಮತ್ತು ಇದು ಉದ್ಘಾಟನೆ ಮಲ್ತದ್ದು ಪಾತ್ರದ ಪೋಯಿನಂಚಿನ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾಯನ ತಾರಣತ ಗಟ್ಟಿಯರೆ ಅಂಚನೆ ಇತ್ತೆ ಬರೆಯರು ಉಳ್ಳೇರನ್ನು ಪಂಪುನ ನಿರೀಕ್ಷೆ ಉಪ್ಪುನಂಚಿನ ನಮ್ಮ ಕ್ಷೇತ್ರದ ಶಾಸಕರು ಅಂಚನೆ ಕರ್ನಾಟಕ ವಿಧಾನಸಭಾ ಸಭೆತ ಅಧ್ಯಕ್ಷರಾಯನ ಯುಟಿಕಾದ್ಯರನ ನಿರೀಕ್ಷೆಡು ಕಾರ್ಯಕ್ರಮವನ್ನು ದುಂಬು ಪೋಂತಿನೊಟ್ಟಿಗೆ ಇತ್ತೆ ಈ ವೆಂಜಿ ವೇದಿಕೆಡು ಉಪಸ್ಥಿತರುಪ್ಪುನಂಚಿನ ನಮ್ಮ ಜಯರಾಮ ಪೂಜಾರಿ ಸೂತ್ರಬೈಲ್ ಉಪಾಧ್ಯಕ್ಷರು ಕೋಕರ್ನಾಥ ಬ್ಯಾಂಕ್ ನೇತ ಉಪಾಧ್ಯಕ್ಷರೇನ ಜಯರಾಮೇರೆ ಅಂಚನೆ ಮುಖ್ಯ ಶಿಕ್ಷಕಿ ಸರ್ಕಾರಿ ಪ್ರೌಢಶಾಲೆಯ ಪೆರ್ಮನೂರದ ಮುಖ್ಯ ಶಿಕ್ಷಕಿ ಆಯ್ನ ಶ್ರೀಮತಿ ಸವಿತಾ ನಾಯಕರೇ ಅಂಚನೆ ನಮ್ಮ ಉದ್ದೇಶಿತ ಪಾತ್ರೆನ ಅಂಚಿನ ಗೇರು ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮದ ಕರ್ನಾಟಕ ರಾಜ್ಯದ ಅಧ್ಯಕ್ಷರೇ ಶ್ರೀಮತಿ ಮಮತಾ DS ಗಟ್ಟಿಯರೇ ಅಂಚನೆ ವೇದಿಕೆಡೆ ಉಪಸ್ಥಿತರುಪಣಂಚಿನ ನಮ್ಮ ಯುವಕ ಮಂಡಲದ ಅಧ್ಯಕ್ಷರೇನ ಹರೀಶ್ ಮುಂಡೋಲ್ರೆ, ಗೌರವಾಧ್ಯಕ್ಷರೇನ ಸಸೀಂದ್ರ ಕುಕ್ಯಾನ್ರೆ ಅಂಚನೆ ಮೂಲು ಸೇರಿದಂಚಿನ ಮಾತಾ ವಿದ್ಯಾರ್ಥಿಲೆ ಬಕ ಪೋಷಕರೇ ಸೇರಿದಂಚಿನ ಮಾತಾ ಸಾರ್ವಜನಿಕ ಬಂಧುಲೆ 300 ಯುವಕ ಮಂಡಲ ಸ್ಥಾಪನೆಯಾದ 57ನೇ ವರ್ಷ ಅಂಡು ಈ 57ನೇ ವರ್ಷದ ಸಾಧನದ ಬಗ್ಗೆ ನೇಕುದುಂಬು ಆರಂಭಡು ಸ್ವಾಗತ ಮಂತಿನಂಚಿನ ಯುವಕ ಮಂಡಲದ ಒಂಜಿ ಜವಾಬ್ದಾರಿತ ಒಂಜಿ ನಾಯಕಿಯಾದ ಮುಂದುವರಿಯೋದು ಪೋಂದಿತ್ತರಂಚಿನ ಸ್ವಾಗತ ಮಂತಿನಂಚಿನ ಭೋಜ ಶೆಟ್ರು ಆರಂಭಡು ಪಂಡೇರು ಐದು ಬಕ್ಕ ನಮ್ಮ ಯುವಕ ಮಂಡಲದ ಅಧ್ಯಕ್ಷರು ಹರೀಶ್ ಮುಂಡೋಳಿ ಇಡೀ ಚರಿತ್ರೆಯನ್ನು ಪಂಡೇರು ಬಕ್ಕ ಯಾನು ನನ್ನ ಒರಿ ಪಾತ್ರೆನ ವಿಚಾರ ಬಕ್ಕ ಪ್ರತಿ ವರ್ಷ ಸಾಧಾರಣ ಈ ಯುವಕ ಮಂಡಲದ ಹಲವಾರು ವರ್ಷದ ಹಲವಾರು ಕಾರ್ಯಕ್ರಮಟ್ಲ ಯಾನು ಪಾತ್ರೊಂದು ಇತ್ತಿನೇ ಪಿರರ ಯಾನು ಪಾತ್ರೆನೇ ಬುಕ್ಕೋರಿ ಪಾತ್ರೆನೇ ಪಾತ್ರೋಡತ್ತಂದೆ ವಿಶೇಷವಾದ ಅಲಜ್ಜಿ ಆಂಡಲ
ಈ ಒಂಜಿ ಪಾತ್ರೋಡು ಪಂಡಕ್ಕೆ ಈ ಸಭೆಗೆ ಬಕ್ಕ ವೇದಿಕೆಗೆ ಗೌರವ ಕೊಡ್ದು ಪಾತ್ರೋಡಾಯನ ಧರ್ಮ ಪಂಪ ರೀತಿಯಲ್ಲಿ ಯಾರು ರಡ್ಡು ವಿಷಯ ಮಾತ್ರ ನಿಗದ ಪಾತ್ರದ ಚುಟ್ಟು ಕೊಡಿ ಎಣ್ಣ ಪಾತ್ರೆಗಳು ಅಂತವೆ ಬಂದುಲೆ ಸಾವಿರತ್ತ ಒರುಮಣುತ್ತ ಅಜಿಪತ್ತ ಒರುಮಣೆ ವಿಷಯವಿಡು ಈ ಪರಿಸರದ ಮಾತ ಇಂಕಲ ಹಿರಿಯಕುಲು ಮಾತ ಸೇರಿದು ಈ ಭಾಗ ಈ ಗ್ರಾಮ ಈ ಪ್ರದೇಶ ಒಂಜಿ ಒವ್ವೇ ಸವಲತ್ತಿಜ್ಜನಂಚಿನ ಪ್ರದೇಶ ಆದಿತ್ತು. ಇನಿ 300 ಯುವಕ ಮಂಡಲ ಉಪ್ಪುನಂಚಿನ ಜಾಗೆ ಮೂಜಿ ಗ್ರಾಮಗೂ ಸಂಪರ್ಕಪಟ್ಟನಂಚಿನ ಜಾಗೆ ಒಂಜಿ ಮೇಟು 300 ಗ್ರಾಮ ಬೊಕ್ಕೊಂಜಿ ಮೇಟು ಸೋಮೇಶ್ವರ ಗ್ರಾಮ ಬೊಕ್ಕೊಂಜಿ ಬಾಗೇಡು ಪೆರ್ಮುಣ್ಣೂರು ಗ್ರಾಮ ಈ ಮೂಜಿ ಗ್ರಾಮಗೂ ಸಂಬಂಧಪಟ್ಟಿನ ಪ್ರದೇಶಡು ಈ 300 ಯುವಕ ಮಂಡಲ ಉಂಡು. ನಮ್ಮ ಹಿರಿಯಕುಲು ದಾದ ಮಲ್ತೇಂದ್ರ ಪಂಡ ಈ ಯುವಕ ಮಂಡಲ 57 ವರ್ಷಗೂ ಸ್ಥಾಪನೆ ಆಪಣಗ ದುಂಬು ಈ ಪ್ರದೇಶಡು ಒವ್ವೇ ಸವಲತ್ತು ಇಜ್ಜಾನು, ಸರಿಯಾಯಿನ ಮಾರ್ಗ ಇಜ್ಜಾನು, ಸರಿಯಾಯಿನ ಒಂಜಿ ಬಸ್ಸು ಇಜ್ಜಾನು. ಈ ಭಾಗದ ಕುಲು ಮುಲ್ತೂರ್ದು ಕುಡ್ಲಗ ಪೋಡುಂದಾಂಡ ಪರ ನೇತೃತ್ವ ರೈಲ್ವೆ ಪಟ್ಟೆ ಐಟೆ ನಡತೊಂದು ಸುದೆ ಕಡತದು ಜಪ್ ಮಾರ್ಗೇಟ್ ಆದ ಕುಡ್ಲಗ್ ಬಂದರ್ಗೆ ಪೋಡುತ್ತಂಚಿನ ಸಂದರ್ಭ ಅವು ಬೇಳೆಗಾವಡು ಸಾಲೆಗಾವಡು ಮರ್ದಗಾವಡು ಒವ್ವೇ ಒಂಜಿ ವಸ್ತುಗಾವಡು ಆ ರೀತಿಲಿ ಪೋದಿತ್ತಂಚಿನ ಸಂದರ್ಭಡು ಈ ಭಾಗಡು ಒಂಜಿ ಯುವಕೆರೆಯನ್ನು ಮಾತ್ರ ಒಟ್ಟಿಗೆ ಮಲ್ತದು. ಈ ಯುವಕೆರೆಗೆ ಸಮಾಜ ಸೇವೆಯನ್ನು ಮಲ್ಪಡಂಚಿನ ವಾ ರೀತಿಲಿ ಸಮಾಜ ಸೇವೆಯನ್ನು ಮಲ್ಪಡು ಯುವಕೆರೆಯ ಕರ್ತವ್ಯದಾದ ಹಬ್ಬಕಾಕಲ ಜವಾಬ್ದಾರಿದಾದ ಪಣ್ಪ ರೀತಿಡಿ ತೆರಿಪಾಡು ಪಣ್ಪ ರೀತಿಡಿ ಹಿರಿಯ ಕುಲು ಮಾತ ಸೇರಿದು 1900 ಅಜಿಪ್ಪತ್ತ ಒರುಮಣೆ ವಿಷಯಡು ನೂತನ ಕಲಾರೊಂದ ಪಣ್ಪಣ ಒಂಜಿ ಸಂಗಡು ಒಂಜಿ ಬಾಡಿಗೆದ ಕೊಠಡಿ ಆರಂಭ ಮಲ್ತೇರು. ಅಪಗ ಯುವಕೆರೆಗೆ ಹೆಂಚಿನ ಕೊರಿಯಲು ಪಂಡ ಅಕ್ಲೆಗೆ ಅಕ್ಕಲ ದೈಹಿಕವಾದಲ ಮಾನಸಿಕವಾದಲ ಸಾಮಾಜಿಕವಾದಲ ತಿಳುವಳಿಕೆಯನ್ನು ಕೊರ್ದು ಅಕ್ಕಲು ಮುಲ್ಪೊಂಜಿ ವ್ಯಾಯಾಮ ಶಾಲೆ ಇದ ಮುಖಾಂತರ ಶರೀರನ್ನು ವ್ಯಾಯಾಮ ಮಲ್ತದ ಗಟ್ಟಿ ಮಲ್ಪೊಂಡ ಒಟ್ಟಿಗೆ ಸಮಾಜದ ಒವ್ವೇ ರೀತಿದ ಎಡ್ಡೆ ಕೆಲಸ ಹಾಲು ಕೆಲಸ ಅಂದು ತೂವಂದೆ ಕಷ್ಟದ ಬೇಲೆ ಅದು ಸುಖದ ಬೇಲವಾಡು ಐಟು ತನ್ನನ್ನು ತಾನು ತೊಡಗಿಸಿದು ಶ್ರಮದಾನದ ಮುಖಾಂತರ ರಸ್ತೆ ರಿಪೇರಿ ಮಲ್ಪನ ಶ್ರಮದಾನ ಆದೊಪ್ಪು ಅತಂಡ ಒರಿಯಾಗಿ ಇಲ್ಲು ಕಟ್ಟರೆ ಸಹಾಯ ಆದೊಪ್ಪು ಅತ್ರ ಒರಿಯಾಗಿ ಆರೋಗ್ಯ ಸರಿಜಾನ ಪುತ್ರಯಾಗಿ ಸಹಾಯ ಮಲ್ಪಡಾದೊಪ್ಪು ಅತ್ರ ಸರ್ಕಾರದ ತಿಕ್ಕುನ ಒವ್ವೇ ಸವಲತ್ತುಂಡು ಐನು ಪಡೆಯರೆ ಅರ್ಜಿ ಕೊರ್ಪಣವಾಡು ಈ ರೀತಿಯ ಮಾತ ಒಂಜಿ ತಿಳುವಳಿಕೆಯನ್ನು ಕೊರ್ದು ಐತೊಟ್ಟಿಗೆನೆ ಅಕ್ಕಲು ದೈಹಿಕವಾದ ವ್ಯಾಯಾಮಲ ಒಟ್ಟಿಗೆನೆ ಆ ಪೊರ್ತುಡು ಈ ಭಾಗದ ಹೆಚ್ಚಿನ ಕಾರ್ಮಿಕರ ಇತ್ತಿನಂಚಿನ ಸಂದರ್ಭಡು ಕೆಲವರಿಗೆ ಅಕ್ಷರಾಭ್ಯಾಸ ಇಜ್ಜಾನಂಚಿನ ಸಂದರ್ಭಡು ರಾತ್ರಿ ಶಾಲೆಯನ್ನು ಮಲ್ತದು ಕಾರ್ಮಿಕರಡೆ ಒಂತೆ ಕಲ್ತನಾರೇನ ಮುಖಾಂತರ ಬೈಯದ ರಾತ್ರಿದ ಪೊರ್ತುಡು ಕೆಲವು ಕಾರ್ಮಿಕರಿಗೆ ರಾತ್ರಿ ಶಾಲೆ ಮಲ್ತದು ಅಕ್ಷರಾಭ್ಯಾಸವನ್ನು ಕೊರ್ದು ಅಕ್ಕಲು ಸ್ವಯಂ ಆದ ವ್ಯತಿವೇತ ರೀತಿಯ ಅಕ್ಕಲ ಸ್ವಂತದಕ್ಕೆ ಪೋಪುನಂಚಿನ ವ್ಯವಸ್ಥೆಯನ್ನು ಮಲ್ಪುನಂಚಿನ ತಿಳುವಳಿಕೆಯನ್ನು ಕೊರ್ದು ದುಂಬು ಪೋಂದು ಬಂದುಲೆ ಅವೇ ಪೊರ್ತುಡು ಕ್ರಮೇಣ ಪೋಯ್ಲೆ ಕಡೆ ಯುವಕ ಮಂಡಲ ಒಂಜಿ 5 ವರ್ಷದ ಆಯ್ದ ಬಕ್ಕ ಮಂಗಳೂರು ನೆಹರು ಯುವಕ ಕೇಂದ್ರಡು ಒಂಜಿ ನೋಂದಾವಣೆ ಆದ 300 ಯುವಕ ಮಂಡಲ ಪಂಪಿನ ಪುನರ್ನಾಮಕರಣ ಈ ಒಂದು ಯುವಕ ಪಾಲನ ನಡತೊಂದು ಪೋಂದು ಪುನಃ ಪೊರ್ತುಡು ಈ ಯುವಕ ಮಂಡಲದ ಒಂಜಿ ಸ್ವಂತ ಕಟ್ಟಡ ಬೋಡು ಪಂಪ ರೀತಿಡು ಆಪೆದ ಮೈತಂದೇಟು ಸ್ಥಳ ಅಂತಸ್ತು ಒಂಜಿ ಕಟ್ಟಡ ಕಟ್ಟದು ಆ ಕಟ್ಟಡ ಕಟ್ಟದಂಚಿನ ಪೊರ್ತುಡು ಮಂಗಳೂರು ತಾಲೂಕುಡು ಆ ಪೊರ್ತುಡು ಅಂಗನವಾಡಿ ವ್ಯವಸ್ಥೆ ಮಂಗಳೂರು ತಾಲೂಕಿಗೆ ಸ್ಯಾಂಕ್ಷನ್ ಆದಿಜ್ಜಾನು ಅಪಗ ಈ ಪರಿಸರದ ಜೋಕ್ಲಿಗೆ ಅಂಗನವಾಡಿ ಇಜ್ಜನಪ್ಪಗ ನಮ್ಮ ಯುವಕ ಮಂಡಲಡೆ ಒಂಜಿ ಬಾಲವಾಡಿನ ಸ್ಥಾಪನೆ ಮಲ್ತದೆ. ಬಾಲವಾಡಿದ ಮುಖಾಂತರ ಈ ಪರಿಸರದ ಮಾತ ಚಿಹ್ನೆ ಕಿನ್ಯ ಜೋಕ್ಲೆಗೆ ಬಾಲವಾಡಿಡು ಯುವಕ ಮಂಡಲದ ಹಿತೇಶ ಒಂಜಿ ಟೀಚರ್ಗೆ ಯುವಕ ಮಂಡಲದ ಸದಸ್ಯರೇ ಚೂರು ಪಾರ್ದಲ ಗೌರವಧನ ಕೊರ್ದು ಬತ್ತಿನ ಈ ಎಲ್ಲೆಲ್ಲೇ ಪುಟ್ಟ ಜೋಕ್ಲೆಗೆ ದಾದಾಲ ತಿಂಡಿ ವ್ಯವಸ್ಥೆನ ಯುವಕ ಮಂಡಲದ ಸದಸ್ಯರೇ ಸ್ವಂತ ಹಿಡಿದು ಪಾಡ್ದು ಹಲವಾರು ವರ್ಷ ಬಾಲವಾಡಿ ನಡಪೊಂದು ಬತ್ತಲು ಇದಕ್ಕೆ ಕ್ರಮೇಣ ಟೈಲರಿಂಗ್ ಕ್ಲಾಸ್ ಬಾಲವಾಡಿ ಬೇತೆ ರೀತಿಯ ಕಾನೂನು ಶಿಬಿರ ಆರೋಗ್ಯ ಶಿಬಿರ ಶ್ರಮದಾನ ಶಿಬಿರ ತಿಳುವಳಿಕೆ ಶಿಬಿರ ಬೇತೆ ರೀತಿಯ ತಿಳುವಳಿಕೆಯನ್ನು ಕೊರೊಂದು ಯುವಕ ಮಂಡಲದ ಕಟ್ಟಡ ರಡ್ಡೆ ಮೇಲಂತಸ್ತಿಗೆ ಪೋಂಡು ಐದಕ್ಕೆ ಈ ಪರಿಸರದ ಕಲೆಗೆ ಒಂಜಿ ಬೇತೆ ಎಡ್ಡೆ ಕಾರ್ಯಕ್ರಮ ಮಲ್ಪೊಂಡ ಒಂಜಿ ಇಲ್ಲೇ ಒಂಜಿ ಕಿಂಚಿತ್ ಹಾಲ್ ವ್ಯವಸ್ಥೆ ಬೋರ್ಡು ಪಂಪರೀತಿ ಯುವಕ ಮಂಡಲದ ಕಮಿಟಿ ಸೇರಿದು ಊರ್ದಕ್ಕಲ ಸಹಕಾರಡು ಮಾತ ಇಡೀ ಹಾಲ್ ಮಲ್ತರು ಆಯ್ತಾ. ಮಧ್ಯೋಡೆ ಆ ಕಡೆ ಅಧ್ಯಕ್ಷರು ಪಂಡೇರು
ಮುಲ್ಪ ಒಂಜಿ ಕೊಡಪಲ ನೀರು ಕೊಂಡು ಬರೋಣ ಇಜ್ಜನ್ನ ಪೊರ್ತುಡು ಈ ಪರಿಸರದ ಇಲ್ಲದಕ್ಕೂ ಒಂಜಿ ಕೊಡಪಲ ನೀರು ಕೊಂಡು ಬರೋಣ 2 ಕಿಲೋಮೀಟರ್ ದೂರ. ಉದಾಹರಣೆಗೆ ನಮ್ಮ ಇತ್ತೆ ಅಧ್ಯಕ್ಷರಿತ್ತೇರಿ ಉಳ್ಳೇರು ಹರೀಶ್ ಮುಂಡೇಲಿ ಅಕ್ಕಲ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇತ್ತಿರ್ತುಂಡು. ಆ ಭಾಗವರ್ದು ಬೇತೆ ಬೇರೆ ಭಾಗವರ್ದು ನೀರು ಕೊಂಡು ಬತ್ಪಣ ಪೊರ್ತುಡು ಒಂಜಿ ಸಾರ್ವಜನಿಕರಿಗೆ ಒಂಜಿ ಬಾವಿ ನೀರು ವ್ಯವಸ್ಥೆ ಆವಡು ಪರೀತಿಡೆ ಒಂಜಿ ಸಾರ್ವಜನಿಕ ಗುಯಲು ಮಲ್ತದೆ ಐತ ಮುಖಾಂತರ ನೀರು ವ್ಯವಸ್ಥೆ ಅತನ ಸ್ವಂತ ರಂಗಮಂಟಪ ಬಸ್ ನಿಲ್ದಾಣ ಬೇತೆ ಬೇತೆ ರೀತಿದ ಮಲ್ಪನ ಪೊಟ್ಟಿಗೆ ಈ ಪರಿಸರಡು ಇತ್ತ ಪಡ್ಡಿಲೆ ಕಡೆ ಬರೀ ಬಡವ ಜೋಕುಳು ಇತ್ತಿರದವರ ಅಕ್ಲಿಗೆ ಒಂಜಿ ಚೂರು ಸಾಲೆಗೆ ಪಾಯರ ಪ್ರೋತ್ಸಾಹ ಅದು ಆ ಜೋಕುಲ ಪೋಷಕರಿಗೆ ಚೂರು ಸಹಾಯ ಆವಡು ಪಣ್ಪರೈತಿಡು ಒಂಜಿ 10-20 ವರ್ಷಕ್ಕೆ ದುಂಬೆ ಮುಲ್ಪ ಈ ಭಾಗದ ಜೋಕ್ಲಿಗೆ ಒಂಜಿ ಪುಸ್ತಕದೊಟ್ಟಿಗೆ ಅಕ್ಲಿಗೆ ಯೂನಿಫಾರ್ಮು ಈ ರೀತಿ 5 ಅಕ್ಲೆ ಬ್ಯಾಗ್ ಮಾತ ಕೊರೊಂದು ಇನ್ನು ಹಲವಾರು ವರ್ಷದಿಂಚಿ ಈ ಪುಸ್ತಕ ವಿತರಣಾ ಕಾರ್ಯಕ್ರಮ ಯುವಕ ಮಂಡಲ ಮಲ್ತೊಂದುಂಡು. ಈ ಒಂಜಿ ಕಾರ್ಯಕ್ರಮ ಮಲ್ಪೆರೆ ಅತನ ಯುವಕ ಮಂಡಲ ಈತ ಸಾಧನೆ ಮಲ್ಪೆರೆ ಯುವಕ ಮಂಡಲ ಈತ ಬೆಳವಣಿಗೆ ಈ ಊರ್ದಕ್ಕನ ಮಾತೆರಲ ಸರ್ವತೋಮುಖ ಮಾತಾರೀತಿದ ಸಹಾಯ ಸಹಕಾರ ಉಂಡು. ಇನ್ನು ಯುವಕ ಮಂಡಲ ಮುಲ್ಪ ಆರಂಭದಿಂಚಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹೂವೇ ಭೇದಜ್ಜ ಅಂದೆ ಎಂಕುಲು ಮಾತ ಭಾರತೀಯರು ಒಂಜಪ್ಪೆನ ಜೋಕುಲು ಎಂಕಲ್ನ ಇತನೇ ಮಾತೆರಲ ಒಂಜೇ ಇತ ಒಂಜೇ ಗುಣ ಒಂಜೇ ಮನುಷ್ಯತ್ವ ಪಣ್ಪ ರೀತಿ ನಡೆದು ಮುಲ್ಪ ಮಾತಾರೀತಿದ ಸಾಮರಸ್ಯ ಸೌಹಾರ್ದತೆಗೆ ಪ್ರೋತ್ಸಾಹ ಕೊಡ್ದು ನಿರಂತರವಾದ ಈ ರೀತಿಯಲ್ಲಿ ಮುಂದುವರಿಯೊಂದು ಇನ್ನು ಪೋಂದು ಉಪ್ಪೆರ ಕಾರಣ ಯುವಕ ಮಂಡಲದ ಸರ್ವ ಸದಸ್ಯರನ್ನೆಲ್ಲ ಅಕ್ಕನ ನಿಸ್ವಾರ್ಥ ಸೇವೆ ಎಡ್ಡೆ ಗುಣ ಆ ಒಂಜಿ ಜಾತ್ಯಾತೀತ ಗುಣ ಸೌಹಾರ್ದಿತ ಗುಣ ನೇಕ್ ಈ ಊರ್ದಕ್ಕಲ್ಲ ಮಾತಾ ರೀತಿಯಲ್ಲ ಪ್ರೋತ್ಸಾಹ ಬಕ್ಕಂದೇಕ್ ಸಲಹೆ ಸೂಚನೆ ಕೊರ್ನೇರ್ದವರ ಇನ್ನು 57 ವರ್ಷ ಈ ಯುವಕ ಮಂಡಲ ಮುಂದುವರಿಯೊಂದು ಪೋಂಡು ಇತ್ತೆ ನಮ್ಮ ಜಯರಾಮೇರು ಒಂಜಿ ನಮ್ಮ ಗೇರುನಿಗೆ ಬಂದ ಅಧ್ಯಕ್ಷರಿಗೆ ಒಂಜಿ ವಿನಂತಿ ಮಲ್ತಿದ್ದಾರೆ. ಈ ಯುವಕ ಮಂಡಲಗೂ ಒಂಜಿ ಜಿಲ್ಲಾ ಪ್ರಶಸ್ತಿ ತಿಕ್ಕದು ಅಂಡ ಯುವಕ ಮಂಡಲ ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗೆ ಬೋಡದತ್ತು ಯುವಕ ಮಂಡಲ ಐತನೇ ಸಾಧ್ಯಡು ಐತನೇ ಒಂಜಿ ಮಾರ್ಗದರ್ಶನ ಪೋಂದುಂಡು ಅಂಡ ಪ್ರಶಸ್ತಿ ತಿಕ್ಕಂಡ ಅವೆಲ್ಲ ಸ್ವೀಕಾರ ಮಲ್ಪುಂಡು ಮಲ್ಪ ರೀತಿಡು ದುಂಬುದ ಪ್ರಶಸ್ತಿಗಳ ಐಕ್ಯರ ಅರ್ಹತೆ ಈ ಯುವಕ ಮಂಡಲಗೂ ಉಂಡು ಪಣಪ ರೀತಿ ಪಂಡಿತ ಈ ಯುವಕ ಮಂಡಲದ ದುಂಬುದ ಮಾತಾ ಅಭಿವೃದ್ಧಿಗಳ ಮಾತಾ ಕೆಲಸಗಳ ಈ ಊರ್ದ ಸರ್ವಜನಕುಲ ಈ ತ್ರೀಟ ಕೊರೋನಾಂಚಿನ ಸಹಕಾರ ನಿಖಲ್ನ ಮಾತ ದುಂಬುಗಳ ಬೋರ್ಡು ರೀತಿ ವಿನಂತಿ ಮಲ್ತೊಂದು ಈ ಒಂಜಿ ಸಭೆಟ್ ನಿಖಲ ಪಾತ್ರ ಅವಕಾಶವಂತು ಕೊರೋನಾ ವೇದಿಕೆ ಎಡಿತಿರಂಚಿನ ಮಾತ ಗಣ್ಯರಿಗೆ ಅಧ್ಯಕ್ಷರಿಗಳ ಮೂಲ ಸೇರಿದಂಚಿನ ಮಾತ ಇರೆಗಳ ವಂದನೆ ಸಲ್ಲಿಸದು ಎಣ್ಣ ಪಾತ್ರೋಡು ಅಂತ ಏನು ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ಇದೆ. ಇದರ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಗೇರು ಅಭಿವೃದ್ಧಿ ನಿಗಮ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಮಮತಾ ಗಟ್ಟಿಯವರೇ, ಅದೇ ರೀತಿ ಗೋಕರ್ಣ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ಪೂಜಾರಿಯವರೇ, ನಮ್ಮ ಈ ಊರಿನ ಪೆರ್ಮನೂರು ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸವಿತಾ ನಾಯಕ್ರವರೇ, ಯುವಕ ಮಂಡಲದ ಗೌರವ ಸಲಹೆಗಾರರು ಮಾತ್ರವಲ್ಲ ಈ ಜಿಲ್ಲೆಯ ದುಡಿವರ್ಗದ ಚಳವಳಿ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಸಾಲ್ಯಾನ್ರವರೇ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಶಶೇಂದ್ರ ಕುಕ್ಯಾನ್ರವರೇ, ಈ ಯುವಕ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಮುಂಡೋಳಿ ಅವರೇ, ಇಲ್ಲಿ ನಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳೇ, ಪೋಷಕರೇ, ಯುವಕ ಮಂಡಲದ ಸದಸ್ಯರೇ, ಹಲವಾರು ಗಣ್ಯರು ಹಲವಾರು ಅಂಶಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ. ನಾನು ಕೂಡ ಒಂದೇ ಮಾತಿನಲ್ಲಿ ನನ್ನ ಅಧ್ಯಕ್ಷ ಭಾಷಣವನ್ನು ಮುಗಿಸ್ತೀನಿ. ನೋಡಿ, ಇದು ಸಣ್ಣ ಕಾರ್ಯಕ್ರಮ ಅಂತ ನೀವು ದಯವಿಟ್ಟು ಭಾವಿಸಬೇಡಿ. ಏನೋ ಪುಸ್ತಕ ಅವರು ಕೊಡ್ತಾರೆ, ತಗೊಂಡು ಸೀದಾ ಮನೆಗೆ ಹೋಗೋದು. ತುಂಬ ಕಾರ್ಯಕ್ರಮ ಇದೆ, ಈ ಮಕ್ಕಳಿಗೆ ಯಾಪ ಕೊರ್ಪಿರ್ ಮಾರ ಪುಸ್ತಕ ಅಂತ ಆರ್ಚಕ್ಕೆ ಹೋಗೋದಲ್ಲ. ಇದರ ಹಿಂದೆ 300 ಯುವಕ ಮಂಡಲದ ಒಂದು ಶ್ರಮವನ್ನು ದಯವಿಟ್ಟು ನೀವು ಪೋಷಕರ ಅರ್ಥ ಮಾಡಬೇಕು. ಯಾಕಂತ ಹೇಳಿದರೆ ಈ ನಮ್ಮ ಮಕ್ಕಳಿಗೆ ಯುವಕ ಮಂಡಲದ ಎಲ್ಲ ಸೇರಿ ಪುಸ್ತಕವನ್ನು ಕೊಡ್ತಾರೆ. ಯಾಕೆ? ಕೇವಲ ಪುಸ್ತಕ ಕೊಡೋದು ಬಿಡುವುದಲ್ಲ, ಇದರ ಹಿಂದೆ ಒಂದು ಮಹಾನ್ ಉದ್ದೇಶ ಇದೆ. ಏನದು? ಈ ಮಕ್ಕಳು ನಿಮ್ಮ ಮನೆ ಮಕ್ಕಳಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಆದರೆ 300 ಯುವಕ ಮಂಡಲ ಎನಿಸಿದೆ. ಇದು ನಮ್ಮ ಮಕ್ಕಳು, ನಮ್ಮ ಊರಿನ ಮಕ್ಕಳು, ನಮ್ಮ ಸಮಾಜದ ಮಕ್ಕಳು. ಈ ಮಕ್ಕಳು ಶಿಕ್ಷಣವನ್ನು ಪಡೆಯಬೇಕು, ಇವರು ಸಮಾಜದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಬೇಕು. ಆವಾಗ ಇದು ಕೇವಲ ಆ ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆಯ ಹಿಂದೆ
ಕೇವಲ ನೀವಿರೋದಲ್ಲ, ಇಡೀ ಸಮಾಜ ಒಟ್ಟಾಗಿ ನಿಲ್ಲಕ್ಕೆ ಸಾಧ್ಯತೆ ಆಗಬೇಕನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು 300 ಯುವಕ ಮಂಡಳಿ ಕೆಲಸವನ್ನು ಮಾಡ್ತಾ ಇದೆ. ಈ ವರ್ಷ ಅಲ್ಲ, ಕಳೆದ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ. ನೀವು ಸ್ವಲ್ಪ ಇಷ್ಟು ವರ್ಷ ಮಾಡಿರ್ತಕ್ಕಂಥ ಕೆಲಸದಲ್ಲಿ ನೀವು ಹಿಂತಿರುಗಿ ನೋಡಿ. ಈ 300 ಯುವಕ ಮಂಡಲದಲ್ಲಿ ಪುಸ್ತಕವನ್ನು ಪಡೆದಿರ್ತಕ್ಕಂಥ ಮಕ್ಕಳು ಈ ಸಮಾಜದಲ್ಲಿ ಖಂಡಿತಕ್ಕೂ ಕೂಡ ಒಂದು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ, ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ. ಇದು ನಿರಂತರವಾಗಿ ಹೋಗಬೇಕು. ಯಾಕಂದರೆ ಒಂದು ಕಾಲ ಇತ್ತು, ಈ ಪುಸ್ತಕ ವಿತರಣೆಯಲ್ಲಿ ಏನೂ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ 300 ಯುವಕ ಮಂಡಲದಂತಹ ಒಂದು ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು ಇವತ್ತು ಅಲ್ಲಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಚಿಕ್ಕದಿರುವಾಗ ಈ ಪುಸ್ತಕ ವಿತರಣೆ ಭಾರಿ ಕಮ್ಮಿ. ನಮ್ಮ ಊರಿನಲ್ಲಿ ಎಲ್ಲೋ ಒಂದು ಕಡೆ ಆದ್ರೆ ನಾವು ಓಡಾಡಿ ಹೋಗೋದು ಪುಸ್ತಕ ತರಲಿಕ್ಕೆ. ಅಲ್ಲಿ ಪುಸ್ತಕ ಖಾಲಿ ಆಗ್ತದೆ, ಖಾಲಿ ಆಗಿರ್ತದೆ, ನಾವು ಕೂಗಿಕೊಂಡು ಬರ್ತೀವಿ ವಾಪಸ್. ಅಳ್ತಾ ಬರ್ತಾ ಇದ್ದೆವು. ಯಾರು ಅಳ್ತಾ ಇದ್ರು ನೋಡಿ ಅವರಿಗೆ ಮರುದಿವಸ ಕರೆದು ಪುಸ್ತಕ ಕೊಡ್ತಾ ಇದ್ರು, ಅಲ್ಲಿಗೆ ಮುಗಿಯಿತು. ಆದರೆ ಇವಾಗ ಆಗಲ್ಲ. ಇವಾಗ ಪುಸ್ತಕ ಕೊಡೋದು ಮಾತ್ರ ಅಲ್ಲ, ಇದೇ 300 ಯುವಕ ಮಂಡಲ ಎಷ್ಟೋ ಮಕ್ಕಳಿಗೆ ಯೂನಿಫಾರ್ಮನ್ನು ಕೊಟ್ಟಿದೆ, ಎಷ್ಟೋ ಮಕ್ಕಳ ಶಾಲೆಯ ಫೀಸನ್ನು ಕಟ್ಟಿದ್ದಾರೆ. ಯಾಕೆ? ಈ ರೀತಿಯಾದಂಥ ಉದ್ದೇಶವನ್ನು, ಬಹಳ ಒಂದು ಒಳ್ಳೆಯ ಉದ್ದೇಶವನ್ನು 300 ಯುವಕ ಮಂಡಲ ಇಟ್ಕೊಂಡಿದೆ. ನಮ್ಮ ಆಗಲೇ ಮಾತಾಡ್ತಕ್ಕಂಥ ನಮ್ಮ ಅಧ್ಯಕ್ಷರು ಹರೀಶ್ ಮುಂಡೋಳಿ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು. ಏನದು? ನಮ್ಮ ಉದ್ದೇಶ ಏನು, ನಮ್ಮ ಧ್ಯೇಯೋದ್ದೇಶ ಏನು? ಶಿಕ್ಷಣ, ಸಂಘಟನೆ, ಸಮಾಜ ಸೇವೆ. ಆ ಉದ್ದೇಶವನ್ನು ಇಟ್ಕೊಂಡು 300 ಯುವಕ ಮಂಡಲ ಕಳೆದ 57 ವರ್ಷಗಳಲ್ಲಿ ಕೆಲಸವನ್ನು ಮಾಡಿದೆ. ನಾನಂತೂ ಹೇಳ್ತೀನಿ, ಈ ರೀತಿಯಾದಂಥ ಉದ್ದೇಶ ಆವತ್ತು ಸ್ಥಾಪನೆಯ ಕಾಲಘಟ್ಟದಲ್ಲಿ ಬರಬೇಕಾದ್ರೆ ಅದಕ್ಕೆ ಸ್ಫೂರ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದರೆ ಅವರು ಆ ಕಾಲದಲ್ಲಿ ನಾರಾಯಣ ಗುರುಗಳು ಹೇಳಿರುವಂಥದ್ದು ಇದನ್ನೇ, ಶಿಕ್ಷಣದಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ. ಆ ಕಾಲದಲ್ಲಿ ಹೇಳಿದ್ದು ಅಂದರೆ ಶಿಕ್ಷಣಕ್ಕೆ ಯಾವ ರೀತಿ ಮಹತ್ವವನ್ನು ಕೊಟ್ಟಿದ್ರು ಅದನ್ನೇ ಇವತ್ತು ನಮ್ಮ 300 ಯುವಕ ಮಂಡಲನ್ನು ಕೂಡ ಧ್ಯೇಯೋದ್ದೇಶವಾಗಿ ಇಟ್ಕೊಂಡಿದೆ. ಮಾತ್ರವಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಅದೇ ಶಿಕ್ಷಣ, ಅದೇ ಸಂಘಟನೆಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ಹಾಗಿರುವಾಗ 300 ಯುವಕ ಮಂಡಲದ ಒಂದು ಉದ್ದೇಶ ಇದೆಯಲ್ಲ, ಅದನ್ನು ನಾವು ಜಾರಿ ಮಾಡಬೇಕಾದ್ರೆ, ಜನರ ಮಧ್ಯೆ ಕೊಂಡೋಗಬೇಕಾದ್ರೆ ಪುಸ್ತಕವನ್ನು ಪಡೆದಿರ್ತಕ್ಕಂಥ ಮಕ್ಕಳು, ಅದೇ ರೀತಿ ಪೋಷಕರು ಈ ಯುವಕ ಮಂಡಲಕ್ಕೆ ನಾವು ಆಭಾರಿಯಾಗಿರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳನ್ನು ಈ ಯುವಕ ಮಂಡಲಕ್ಕೆ ಸೇರಿಸುವ ಮುಖಾಂತರ ಒಂದು ಸಮಾಜದಲ್ಲಿ ಒಂದು ನಿಜವಾದಂಥ ಒಂದು ಉತ್ತಮ ಪ್ರಜೆಯಾಗಿ ರೂಪಣೆ ಮಾಡಲಿಕ್ಕೆ 300 ಯುವಕ ಮಂಡಲದಂತಹ ಒಂದು ಸಂಸ್ಥೆ ಒಂದು ದೊಡ್ಡ ಕಾಣಿಕೆಯನ್ನು ಈ ಸಮಾಜ ಕೊಟ್ಟಿದೆ. ಆದ್ದರಿಂದ ನಿಮ್ಮ ಮಕ್ಕಳನ್ನು ಕೂಡ ಭವಿಷ್ಯದಲ್ಲಿ ನೀನು ಹೋಗೋದಾದರೆ 300 ಯುವಕ ಮಂಡಲದಂತಹ ಒಂದು ಮಾನವೀಯತೆಯನ್ನು ಬೆಳಗಿಸ್ತಕ್ಕಂತಹ, ಒಂದು ಸೌಹಾರ್ದತೆಯನ್ನು ಬೆಳಗಿಸ್ತಕ್ಕಂಥ ಇಂಥ ಯುವಕ ಮಂಡಲಕ್ಕೆ ನೀನು ಹೋಗು ಅಂತ ಹೇಳುವಂತಹ ಆ ಒಂದು ಧೈರ್ಯ ನಮ್ಮ ಪೋಷಕರಲ್ಲೂ ಕೂಡ ಬರಬೇಕಾಗುತ್ತೆ. ಯಾಕಂದರೆ ಮುಂಬರುವ ದಿನಗಳಲ್ಲೂ ಕೂಡ ಇವತ್ತು ಸಮಾಜದಲ್ಲಿ ದ್ವೇಷವನ್ನು ಹಂಚತಕ್ಕಂಥ ಜನ ಒಂದಷ್ಟು ಇರ್ತಾರೆ, ಆದರೆ ಪ್ರೀತಿಯನ್ನು ಹಂಚುವವರು ಭಾರಿ ಕಮ್ಮಿ. ನಾವ್ಯಾರೂ ಕೂಡ ಹುಟ್ಟುವಾಗ ಅರ್ಜಿ ಹಾಕಿ ಹುಟ್ಟಿಲ್ಲ. ನಾನು ಮುಸಲ್ಮಾನ ಆಗಬೇಕು, ಹಿಂದೂ ಆಗಬೇಕು, ಕ್ರಿಶ್ಚಿಯನ್ ಆಗಿ ಬಂದ ಯಾರು ಅರ್ಜಿ ಹಾಕಿಲ್ಲ. ಆಕಸ್ಮಿಕವಾದಂಥ ಜನನ ನಮ್ಮದು. ಹಾಗಿರುವಾಗ ಮನುಷ್ಯರಾಗಿ ಹುಟ್ಟಿದ್ದೇವೆ, ಮನುಷ್ಯರಾಗಿ ಬಾಳಬೇಕಷ್ಟೇ, ಅಷ್ಟೇ ಇರೋದು. ಹಾಗಿರುವಾಗ ಅಂಥ ಒಂದು ಮಾನವೀಯತೆಯನ್ನು ಬೆಳಗಿಸ್ತಕ್ಕಂತಹ 300 ಯುವಕ ಮಂಡಲ ಇವತ್ತೇನು 57 ವರ್ಷವನ್ನು ಸಂಪೂರ್ಣಗೊಳಿಸಿದೆ. ಮುಂದಕ್ಕೆ 60 ವರ್ಷ, 75 ವರ್ಷ ಶತಮಾನೋತ್ಸವದ ಆ ಹಂತದತ್ತ 300 ಯುವಕ ಮಂಡಲ ದಾಪುಗಾಲಿಡಲಿಕ್ಕೆ ಸಾಧ್ಯತೆ ಆಗಬೇಕು. ಇದಕ್ಕೆ ಈ ಸಂಸ್ಥೆಗೆ ನೀವುಗಳು ಬೆಂಗಾವಲಾಗಿ ನಿಲ್ಲಬೇಕು. ನೀವುಗಳಂದರೆ ನಮ್ಮ ಊರಿನ ಜನರ ಪ್ರೀತಿ ವಿಶ್ವಾಸ, ನೀವು ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸನೇ 300 ಯುವಕ ಮಂಡಲಕ್ಕೆ ಒಂದು ಏನು ಆಸ್ತಿ ಅದು. ಆದ್ದರಿಂದ ನೀವೆಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ತೀರಾ. ಈ ಸಂಸ್ಥೆಯನ್ನು ಒಂದು ಎತ್ತರಕ್ಕೆ ನೀವು ಬೆಳೆಸಲಿಕ್ಕೆ ಸಹಕಾರ ಕೊಡ್ತೀರಾ ಅಂತ ಹೇಳುತ್ತಾ, ಈ ಒಂದು ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ 300 ಯುವಕ ಮಂಡಲದ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಶ್ರೀ ಸುನೀಲ್ ಕುಮಾರ್ ಬಜಾಲ್ ಮೇರೆಗೆ ಅಂಚನೆ ನನ್ನ ಇದು ಕಡೆಯದ ಕಾರ್ಯಕ್ರಮ ಧನ್ಯವಾದ ಕಾರ್ಯಕ್ರಮ ಕುತ್ತಾರ್ ಮೇರೆ ನಡಪದು 300 ಯುವಕ ಮಂಡಲ ರಿಜಿಸ್ಟರ್ ಕುತ್ತಾರ್ ಪದವು ಕಲಿಗೆ ಉಚಿತ ಪುಸ್ತಕ ವಿತರಣಾ ಸಮಾರಂಭಕ್ಕೆ ಆಗಮಿಸಿದಂತಹ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸುನೀಲ್ ಕುಮಾರ್ ಬಜಾಲ್
ಪ್ರಧಾನ ಯು ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಉದ್ಘಾಟನೆ ಮಾಡಿದಂತಹ ತಾರನಾಥ್ ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ ಇವರಿಗೂ ಕೂಡ ಧನ್ಯವಾದಗಳು. ಅಧ್ಯಕ್ಷರು ಶ್ರೀ ಗೋಕರ್ಣನಾಥ ಬ್ಯಾಂಕ್ ಕುದ್ರೋಳಿ ಇವರಿಗೂ ಕೂಡ ಧನ್ಯವಾದಗಳು. ಕವಿತಾ ನಾಯಕ್ ಮುಖ್ಯ ಶಿಕ್ಷಕರು ಸರಕಾರಿ ಪ್ರೌಢಶಾಲೆ ಪೆರ್ಮನೂರು ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಗೌರವ ಸಲಹೆಗಾರರಾದಂಥ ಕೃಷ್ಣ ಬಸಾಲ್ಯಾನ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಅಧ್ಯಕ್ಷರಾದಂಥ ಹರೀಶ್ ಮುಂಡೋಳಿ ಇವರಿಗೂ ಕೂಡ ಧನ್ಯವಾದಗಳು. ಗೌರವ ಅಧ್ಯಕ್ಷರಾದಂಥ ಶಶೀಂದರ್ ಕುಕ್ಯಾನ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಪತ್ರಿಕಾ ಮಾಧ್ಯಮ, ಟಿ ವಿ ಮಾಧ್ಯಮ ಹಾಗೂ ಪ್ರತಿನಿಧಿಗಳಿಗೆ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಿದ್ದೇವೆ.